ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವು ಏನು ನೋಡೋಣ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ, ಸರಿನಾ? ಸೊ ಏನು ಗುರು, ಆಲ್ರೆಡಿ ನಾವು ಪ್ರಮುಖ ಪ್ರಶ್ನೆಗಳನ್ನ ನೋಡ್ಕೊಂಡಿದ್ದೀವಿ, ಇವಾಗೇನು ನೋಡೋಣ ಅಂತ ಕೇಳಿದ್ರೆ ಆಲ್ರೆಡಿ ನಾವು ಗ್ರಾಮ ಸ್ವರಾಜ್ಯದ ಘಟಕಗಳ ಬಗ್ಗೆ, ಹಾಗೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಬಗ್ಗೆ, ಹಾಗೆ ಕೇಂದ್ರ ಸರ್ಕಾರದಿಂದ ನೇಮಕವಾಗಿರುವ ಸಮಿತಿಗಳು, ಹಾಗೆ ಅವು ಇಸ್ವಿದಲ್ಲಿ ಬಂದು ಹಾಗೆ ಅದು ಏನು ಶಿಫಾರಸು ಮಾಡ್ತು ಅಂತ ತಿಳ್ಕೊಂಡಿದ್ದೀವಿ, ಸರಿನಾ? ಸೊ ಯಾರು ನೋಡಿಲ್ಲ ಅಲ್ಲ, ಆ ವಿಡಿಯೋ ನೋಡಿ, ಪ್ಲೇ ಲಿಸ್ಟಲ್ಲಿ ಇರುತ್ತೆ. ಈ ವಿಡಿಯೋದಲ್ಲಿ ನಾವು ಏನು ತಿಳ್ಕೊತಿದ್ದೀವಿ ಅಂತ ಕೇಳಿದ್ರೆ, ಕರ್ನಾಟಕದಿಂದ ಏನು ನೇಮಕ ಆದವಲ್ವ ಸಮಿತಿ, ಆ ಸಮಿತಿ ಏನು ಹೇಳಿದಾವೆ, ಎಷ್ಟರಲ್ಲಿ ನೇಮಕ ಆದವು. ಬಲವಂತರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ಸ್ಟಾರ್ಟ್ ಆಯಿತು, ಸರಿನಾ, ಬಂತು. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಬಂದಿತ್ತಾ? ಸೊ ಅದನ್ನೆಲ್ಲ ತಿಳ್ಕೊಳ್ಳೋಣ. ಹಾಗೆ ರಾಜ್ಯರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಇದ್ವಾ, ಸರಿನಾ? ಸ್ಥಳೀಯ ಸರ್ಕಾರಗಳು ಇದ್ದರೆ ಅದಕ್ಕೆ ಸಂಬಂಧಿಸಿದಂಥ ಶಾಸನಗಳಿದಾವ. ಸೊ ಅವಾಗ ಗ್ರಾಮದ ಪಂಚಾಯಿತಿಯನ್ನು, ಅಂದರೆ ಇವಾಗ ಗ್ರಾಮ ಪಂಚಾಯತ್ ಇದೆ, ಆಗಿನ ಕಾಲದಲ್ಲಿ ಆ ಗ್ರಾಮ ಪಂಚಾಯಿತಿಯನ್ನು ಏನಂತ ಕರಿತಿದ್ರು, ಅದರ ಅಧ್ಯಕ್ಷರನ್ನು ಏನಂತ ಕರಿತಿದ್ರು, ಇಫ್ ಅಧ್ಯಕ್ಷರಿಗೆ ಏನು ಅಂತ ಕರೀಲಿಲ್ಲ ಅಂದರೂ ಸದಸ್ಯರಿಗೆ ಏನಂತ ಕರಿತಿದ್ರು. ಸೊ ಇದನ್ನೆಲ್ಲ ತಿಳ್ಕೊಳ್ಳೋಣ, ಸರಿನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಫ್ ಇವನ್ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ ಅಂದರೆ ಚಾಲುಕ್ಯರ ಸ್ಥಳೀಯ ಆಡಳಿತವನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ದಾರೆ. ಏನಂತ ಕೇಳಿದ್ದಾರೆ? ಚಾಲುಕ್ಯರ ಸ್ಥಳೀಯ ಆಡಳಿತವನ್ನು ಏನೆಂದು ಕರೆಯುತ್ತಿದ್ದರು. ಸೊ ನಿಮ್ಗೆ ಮೊದಲೊಂದು ಗೊತ್ತಿರಲಿ, ಎಲ್ಲ ಕಾಲಘಟ್ಟದಲ್ಲೂ ಕೂಡ, ಎಲ್ಲ ರಾಜರ ಕಾಲಘಟ್ಟದಲ್ಲೂ ಕೂಡ ಸ್ಥಳೀಯ ಆಡಳಿತವೆಂಬುದು ಇತ್ತು, ಸರಿನಾ? ಸೊ ಸೆಕೆಂಡ್ ಏನಂದರೆ ಆಪ್ಷನ್ ನೋಡೋಣ ಇವಾಗ. ಗಣಸಂಘ, ಮಹತ್ತರ್, ಕಾಲರಾಮ್, ಗ್ರಾಮ ಸಂಘ ಅಂತ ಕೊಟ್ಟಿದ್ದಾರೆ. ಸೊ ಗಣಸಂಘ ಅಂತ ಆನ್ಸರ್ ಹಾಕೋಣವ. ಗಣಸಂಘ ಅಂತ ಆನ್ಸರ್ ಹಾಕಿದ್ರೆ ಕದಂಬರಿ ಕೋಪ ಬರುತ್ತದೆ. ಯಾಕೆ ಅಂದರೆ ಕದಂಬರ ಕಾಲದಲ್ಲಿ ಸ್ಥಳೀಯ ಆಡಳಿತವನ್ನು ಏನೆಂದು ಕರೀತಿದ್ದರು ಅಂತ ಕೇಳಿದ್ರೆ ಗಣಸಂಘ ಅಂತ ಕರೀತಿದ್ರು. ಯಾರ ಕಾಲದಲ್ಲಿ? ಕದಂಬರ ಕಾಲದಲ್ಲಿ. ಓಕೆ, ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದು ಅಂದರೆ ಕದಂಬ, ಸರಿನಾ? ಆ ಕದಂಬರ ಮನೆತನದ ಕಾಲದಲ್ಲಿ, ಆ ಕದಂಬರ ಆಡಳಿತದ ಕಾಲದಲ್ಲಿ ಸ್ಥಳೀಯ ಆಡಳಿತವನ್ನು ಗಣಸಂಘ ಅಂತ ಕರೀತಾರೆ. ಓಕೆ, ಗಣಸಂಘ ಅಂತ ಕರೀತಾರೆ. ಬಟ್ ಇವರು ಯಾರು ಕೇಳಿದ್ದಾರೆ? ಚಾಲುಕ್ಯರು ಕೇಳಿದ್ದಾರೆ. ನಾನು ಇದನ್ನ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಕುಂತು ಎಕ್ಸಾಮ್ ಹಾಲಲ್ಲಿ ಆದರೆ ನನಗೆ ಹೊಡಿತಾರೆ ಅವರು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಆಗುತ್ತಾ, ಮಹತ್ತರ್ ಆಗುತ್ತಾ? ಸೊ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ, ಮತ್ತೆ ಟೈಮ್ ವೇಸ್ಟ್ ಮಾಡ್ತಿಲ್ಲ, ತಿಳ್ಕೊತಾ ಇದ್ದೀವಿ, ಸರಿನಾ? ಮಹತ್ತರ್ ಯಾವ ರಾಜರ ಕಾಲದಲ್ಲಿ, ಓಕೆ, ಯಾವ ಮನೆತನದ ಕಾಲದಲ್ಲಿ ಸ್ಥಳೀಯ ಆಡಳಿತಕ್ಕೆ ಕರಿತಿದ್ರು ಅಂತ ಕೇಳಿದ್ರೆ ಗುಪ್ತರ ಕಾಲದಲ್ಲಿ. ಓಕೆ, ಗುಪ್ತರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತು? ಸಂಸ್ಕೃತ. ಇವಾಗ ಪ್ರಶ್ನೆ ಕೇಳ, ಗುಪ್ತರ ಕಾಲದಲ್ಲಿ ಸ್ಥಳೀಯ ಆಡಳಿತದ ಭಾಷೆ ಯಾವುದಾಗಿತ್ತು? ಏನು ಗುರು, ಬೇರೆ ಇರ್ತಾವ? ಬೇರೆ ಇರಲ್ಲ, ಸೇಮೇ ಇರ್ತದೆ. ಓಕೆನಾ? ಸಂಸ್ಕೃತನೇ ಅದಕ್ಕೆ ಸರಿಯಾದ ಉತ್ತರ. ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ನಾವು ಓದಿರೋದು ಏನೋ ಒಂದು ಓದಿರ್ತೀವಿ, ಓಕೆನಾ, ನಾವು ಕರೆಕ್ಟಾಗಿ ಓದಿರ್ತೀವಿ. ಬಟ್ ಅಲ್ಲಿ ಯಾವುದೋ ಒಂದು ಪದ ಹೆಚ್ಚಿಗೆ ಮಾಡ್ದ, ಇಲ್ಲಾಂದರೆ ಒಂದು ಪದ ತೆಗೆದ ಅಂದರೆ ನಮಗೆ ಡೌಟ್ ಬರೋಕ್ಕೆ ಶುರು ಆಗ್ತದೆ. ಇಲ್ಲಿ ಬರಲ್ಲ, ಎಕ್ಸಾಮ್ ಹಾಲಲ್ಲಿ ಕುಂತಾಗ ಬರ್ತದೆ. ನಿನ್ನ ಹೆಸರೇನು ಅಂತ ಕೇಳಿದಾಗ ಡೈರೆಕ್ಟಾಗಿ ಇಲ್ಲಿ ಹೇಳ್ತೀವಿ, ಇದೇ ಓದ್ಕೊಂಡು ಹೋಗಿರ್ತೀವಿ. ಬಟ್ ಅಲ್ಲಿ ಹೋದಾಗ ಏನು ಕೇಳ್ತಾನೆ ಪ್ರಶ್ನೆ ಅಂದರೆ, ನಿಮ್ಮ ಅಪ್ಪ ಇದ್ದಾರೆ, ನಿಮ್ಮ ಅಪ್ಪ ಅವರ ಏಕೈಕ ಪುತ್ರನ ಹೆಸರೇನು ಅಂತ ಕೇಳ್ತಾರೆ, ಇಲ್ಕ ಏಕೈಕ ಪುತ್ರಿಯ ಹೆಸರೇನು ಅಂತ ಕೇಳ್ತಾರೆ. ನಾನೇನಾ ಅಲ್ವಾ ಅನ್ನೋರು ಡೌಟ್ ಬರ್ತದೆ ಅಲ್ಲಿ. ಓಕೆ, ಸೊ ಈ ರೀತಿ ಬರ್ತವೆ. ಇದು ಕ್ಲಾರಿಟಿ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಹಾಲಲ್ಲಿ ಹೋಗುವಾಗ, ಸರಿನಾ? ಸೊ ಅಲ್ಲಿ ಸ್ಥಳೀಯ ಆಡಳಿತದ ಭಾಷೆ ಯಾವುದಾಗಿತ್ತು ಅಂದರೆ ಅದು ಕೂಡ ಸಂಸ್ಕೃತನೇ, ಸರಿನಾ? ಗುಪ್ತ ಅಂತ ಬಂದರೆ ಸಂಸ್ಕೃತ ಅಂತ ಬರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಇದೆ ಅಂದರೆ ಕಾಲರಾಮ್ ಅಂತಿದೆ. ಓಕೆ, ಇದು ಕಲರಾಮ್ ಅಲ್ಲದು, ಇದು ಕಾಲರಾಮ್ ಆಗಬೇಕು. ಓಕೆನಾ? ಈ ಕಾಲರಾಮ್ ಅಂತ ಇದು ಯಾರ ಕಾಲದಲ್ಲಿ ಸ್ಥಳೀಯ ಆಡಳಿತ ಕರಿತಿದ್ರು ಅಂತ ಕೇಳಿದ್ರೆ ಚೋಳರ ಕಾಲದಲ್ಲಿ. ಓಕೆ, ಚೋಳರು ಬರ್ತಾರಲ್ವಾ, ಆ ಚೋಳರ ಕಾಲದಲ್ಲಿ ಏನಂತ ಕರಿತಿದ್ರು ಅಂದರೆ ಕಾಲರಾಮ್ ಅಂತ ಕರಿತಿದ್ರು. ಯಾರಿಗೆ? ಸ್ಥಳೀಯ ಆಡಳಿತಕ್ಕೆ, ಸರಿನಾ? ಪ್ರತಿಯೊಂದರಲ್ಲೂ ನೀವು ಇದ್ರೆ ಅನ್ಕೋಬೇಕು ಸ್ಥಳೀಯ ಆಡಳಿತಕ್ಕೆ ಕರಿತಿದ್ರು ಅಂತ. ಸೊ ಇವಾಗ ನೆಕ್ಸ್ಟ್ ಏನು ಉಳಿದಿದೆ ಆಪ್ಷನ್ನು? ಗಣಸಂಘ ಅಂತ ಉಳಿದಿದೆ, ಗ್ರಾಮ ಸಂಘ ಅಂತ ಉಳಿದಿದೆ. ಸೊ ಈ ಗ್ರಾಮ ಸಂಘ ಅಂತ ಯಾವ ಕಾಲದಲ್ಲಿ, ಯಾವ ಮನೆತನದ ಕಾಲದಲ್ಲಿ ಕರಿತಿದ್ರು ಅಂತ ಕೇಳಿದ್ರೆ ಚಾಲುಕ್ಯರ ಸ್ಥಳೀಯ ಆಡಳಿತವನ್ನು ಗ್ರಾಮ ಸಂಘ ಅಂತ ಕರಿತಿದ್ರು, ಸರಿನಾ? ಸೊ ಕ್ವಿಕ್ಕಾಗಿ ಇದು ಗ್ರಾಮ ಸಂಘ, ಗಣಸಂಘ ಕನ್ಫ್ಯೂಸ್ ಆಗ್ತಿದೆಯಲ್ಲ ಅಂತ ಅಂದರೆ ನೀವು ಹೀಗೆ ನೆನಪಿಟ್ಕೊಳ್ಳಿ. ಓಕೆ, ಏನಿದೆ ಅಂದರೆ ಇಲ್ಲಿ ಗ ಬರುತ್ತೆ, ಇಲ್ಲಿ ಗ ಬರುತ್ತೆ. ಓಕೆ, ಮೊಟ್ಟ ಮೊದಲ ಕನ್ನಡದ ಮನೆತನ ಯಾವುದು ಕರ್ನಾಟಕವನ್ನು ಆಳಿದ್ದು? ಕದಂಬ. ಓಕೆ, ಇದನ್ನು ಫಸ್ಟ್ ಗ, ಇದು ಗ, ಇದು ಎರಡನೇದು, ಆ ಎರಡನೇದು ಬರ್ತದೆ ತಾನೆ, ಗ, ಚಾಲುಕ್ಯರದು. ಓಕೆ, ಚಾ ಮತ್ತು ಗ. ಓಕೆ, ಎರಡು ಗ ಚ. ಓಕೆ, ಆ ಇಂದನೇ ಬರ್ತವೆ. ಓಕೆ, ವ್ಯಂಜನಾಕ್ಷರ. ಸೊ ಇದು ನೆನಪಿಟ್ಟುಕೊಳ್ಳಿ. ಹೀಗೇನಾದರೂ ಒಂದು ಟ್ರಿಕ್ ಯೂಸ್ ಮಾಡ್ಕೊಳ್ಳಿ, ಸರಿನಾ? ನಿಮ್ಗೆ ನೆನಪು ಉಳಿತದೆ. ಇಲ್ಲಾಂದರೆ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗಣಸಂಘನ ಗ್ರಾಮ ಸಂಘನ ಗಣಸಂಘ. ಸೊ ಅಲ್ಲಿ ಆಪ್ಷನ್ ಹೋಗಿಬಿಡ್ತದೆ, ಸರಿನಾ? ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪೂರ್ವದ ವೇದಗಳ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಸಭಾ ಮತ್ತು ಸಮಿತಿ ಉತ್ತರ ವೇದದ ಕಾಲದಲ್ಲಿ ಅಸ್ತಿತ್ವ ಕಳೆದುಕೊಂಡವು ಎಂದು ತಿಳಿಸಿಕೊಡುವ ಮಹಾಭಾರತದ ಪರ್ವ ಯಾವುದು ಅಂತ ಹೇಳಿದ್ದಾರೆ.
ಸರಿನಾ. ಸೊ ನಿಮಗೆ ಇಲ್ಲಿಗೆ ಇನ್ನೊಂದು ಪಾಯಿಂಟ್ ನಿಮಗೆ ನೆನಪಿಟ್ಕೊಳ್ಳಿ. ಪೂರ್ವ ವೇದಗಳ ಕಾಲದಲ್ಲಿ ಆವಾಗ ಸಭಾ ಮತ್ತು ಸಮಿತಿಗೆ ಭಾಳ ವ್ಯಾಲ್ಯೂ ಇತ್ತು. ಉತ್ತರ ವೇದಗಳ ಕಾಲದಲ್ಲಿ ಅವಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ತದೆ. ಸರಿನಾ, ವ್ಯಾಲ್ಯೂ ಕಡಿಮೆ ಆಗ್ತದೆ. ಹಾಗೆ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಂತ ನಾನು ಹೇಳ್ತಿದ್ದೀನಿ. ನೀನೇನು ಗುರು ಆಧಾರ ಇಲ್ಲದೆ ಹೇಳ್ತೀಯಾ ಅಂತ ನೀವೇ ಅನ್ಬೋದು. ಬಟ್ ಇದು ನಾನು ಹೇಳ್ತಾ ಇಲ್ಲ, ಇದು ಒಂದು ಪರ್ವದಲ್ಲಿ ಮೆನ್ಷನ್ ಇದೆ. ಪರ್ವಗಳಂದ್ರೆ ಏನು? ಮಹಾಭಾರತಗಳಲ್ಲಿ 18 ಪರ್ವಗಳು ಬರ್ತವೆ. ಸರಿನಾ, 18 ಪರ್ವಗಳಲ್ಲಿ ಯಾವ ಪರ್ವದಲ್ಲಿ ಪೂರ್ವ ವೇದಗಳ ಕಾಲದಲ್ಲಿ ಸಭಾ ಮತ್ತು ಸಮಿತಿ ಇದ್ವು, ಹಾಗೆ ಉತ್ತರ ವೇದಗಳ ಕಾಲದಲ್ಲಿ ಅವು ಅದರ ಅಸ್ತಿತ್ವವನ್ನು ಕಳೆದುಕೊಂಡು ಅಂತ ಯಾವ ಪರ್ವ ಹೇಳ್ತದೆ ಅಂತ ಕೇಳಿದ್ದಾನೆ. ಸರಿನಾ, ಆಪ್ಷನ್ ನೋಡೋಣ. ಆಪ್ಷನ್ ಏನಿದೆ ಅಂದರೆ ಇದು ಅದರಲ್ಲೇ ಸೇರ್ಕೊಂಡ್ಬಿಟ್ಟಿದೆ, ಭೀಷ್ಮ ಪರ್ವ. ಸರಿನಾ, ಈ ಭೀಷ್ಮ ಪರ್ವ ಏನು ಹೇಳ್ತದೆ ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ಉಲ್ಲೇಖ ಯಾವ ಪರ್ವದಲ್ಲಿದೆ, ಎಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಕೇಳಿದ್ರೆ ಮಹಾಭಾರತ ಅಂತ ಹೇಳಬೇಕು. ಸ್ಪೆಷಲಿ ಯಾವ ಪರ್ವದಲ್ಲಿ ಅಂತ ಕೇಳಿದ್ರೆ 6ನೇ ಪರ್ವ ಅಂತ ಹೇಳಬೇಕು. 6ನೇ ಪರ್ವವ ನಾವು ಭೀಷ್ಮ ಪರ್ವ ಅಂತ ಓದಿದ್ದೀವಿಲ್ಲ ಅಂತ ನೀವು ಹೇಳಿದ್ರೆ ಹೌದು, 6ನೇ ಪರ್ವವೇ ಭೀಷ್ಮ ಪರ್ವ. ಸರಿನಾ, 6ನೇ ಪರ್ವ ಯಾವುದು ಅಂದರೆ ಭೀಷ್ಮ ಪರ್ವ ಆಗಿರ್ತದೆ. ಆ 6ನೇ ಭೀಷ್ಮ ಪರ್ವದಲ್ಲಿ ಕರ್ನಾಟಕದ ಪ್ರಥಮ ಉಲ್ಲೇಖವಿದೆ. ಸರಿನಾ, ಪ್ರಥಮ ಉಲ್ಲೇಖ. ಈ ಮಹಾಭಾರತಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಅಂತ ನೀವು ಓದಿರ್ತೀರಲ್ವಾ, ಏನಂತ ಕರೀತಾರೆ? ಜಯ ಸಂಹಿತ ಅಂತ ಕರೀತಾರೆ. ಓಕೆ, ಜಯ ಸಂಹಿತ ಅಂತ. ಸರಿನಾ, ಇದು ನೆನಪಿರಲಿ. ಯಾರು ಬರೆದಿದ್ದಾರೆ ಇದು ಮಹಾಭಾರತವನ್ನು ಕೇಳಬಹುದಲ್ವಾ? ಕೇಳಬಾರ್ದು ಅಂತ ಇಲ್ಲ, ರೂಲ್ಸ್ ಇಲ್ಲ. ಯಾಕಂದರೆ GK ಅಂತ ಕೊಟ್ಟಿದ್ದಾನೆ ಅಂದರೆ ಏನು ಬೇಕಾದ್ರೂ ಕೇಳ್ಬೋದು, ಅದು ಅವನಿಷ್ಟ. ಓಕೆ, ಸೊ ಓದಬೇಕಾಗಿರೋದು ನಮ್ಮ ಕಷ್ಟ, ಬಟ್ ಇಷ್ಟಪಟ್ಕೊಂಡು ಓದಿ. ಓಕೆ, ಏನಂತ ಕರೀತಿದ್ರು, ಕ್ಷಮಿಸಿ, ಏನಂತ ಕರೀತಿದ್ರು ಅಂತ ಅಲ್ಲ, ಅದನ್ನು ಬರೆದವ್ರು ಯಾರು ಅಂದರೆ ವ್ಯಾಸ ಮುನಿಗಳು. ಓಕೆ, ವ್ಯಾಸ ಅಂತ ಬರ್ತಾರೆ. ಓಕೆನಾ, ವ್ಯಾಸ ಮುನಿಗಳು ಬರೀತಾರೆ. ಬಟ್ ಇದನ್ನು ಯಾರು ಬರೆದ್ರು? ರಾಮಾಯಣವನ್ನು ವಾಲ್ಮೀಕಿ ಬರೀತಾರೆ. ಸೊ ನಾನು ಇವಾಗ ವಾಲ್ಮೀಕಿ ನಾನು ಆಪ್ಷನಲ್ಲಿ ಕೊಡಲ್ಲ, ಬೇರೆ ಏನಾದರೂ ಕೊಡ್ತೀನಿ. ಏನಂತ ಕೊಡ್ಬೋದು? ವಾಲ್ಮೀಕಿ ಬಿಟ್ಟರೆ ರತ್ನಾಕರವರ್ಣಿ ಅಂತ. ಓಕೆನಾ, ರತ್ನಾಕರವರ್ಣಿ ಅನ್ನೋದು ಅವ್ರ ಇನ್ನೊಂದು ಹೆಸರು. ಯಾರ್ದು? ವಾಲ್ಮೀಕಿಯವರ ಇನ್ನೊಂದು ಹೆಸರು. ಇದು ನೆನಪಿರಲಿ. ಸೊ ಏನು ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತಿದ್ದೆ ಅದೆಲ್ಲ ಯಾಕೆ ಹೇಳ್ತಾ ಬರ್ತಿದ್ಯಾ ಅಂತ ಕೇಳಿದ್ರೆ ಇದ್ರ ಲಿಂಕ್ ಸಿಗುತ್ತೆ ಅಲ್ವಾ, ಇದ್ರ ಲೀಡ್ ಸಿಗುತ್ತೆ ನಿಮಗೆ. ಸೊ ಅದಕ್ಕೆ ಹೇಳಿದ್ದೀನಿ. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಸಭಾಪರ್ವ ಅಂತ ಇದೆ. ಸೊ ಕ್ವಶನ್ ಇದೇ ರೀತಿ ಇನ್ನೊಂದು ಕೇಳಬಹುದು. ಏನು ಕೊಡ್ಬೋದು ಅಂದರೆ ಕರ್ನಾಟಕದ ಉಲ್ಲೇಖವಿರುವ ಮಹಾಭಾರತದ ಪರ್ವಗಳು ಅಥವಾ ಪರ್ವ ಯಾವುದು ಅಂತ ಕೊಡ್ಬೋದು. ಆಪ್ಷನ್ ಎ ಭೀಷ್ಮ ಪರ್ವ, ಸಭಾಪರ್ವ, ಶಾಂತಿ ಪರ್ವ. ಇವು 3 ಕೊಟ್ಟು AB ಮಾತ್ರ, AC ಮಾತ್ರ, BC ಮಾತ್ರ ಅಂತ ಕೊಡ್ಬೋದು. ಅವಾಗ ಏನಂತ ಹಾಕ್ತೀರಾ? ಅವಾಗ AB ಮಾತ್ರ ಅಂತ ಹಾಕಬೇಕು. ಯಾಕಂದರೆ ಸಭಾಪರ್ವ ಮತ್ತು ಭೀಷ್ಮ ಪರ್ವ ಎರಡರಲ್ಲೂ ಕೂಡ ಯಾವುದು ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ. ಬಟ್ ಮೊಟ್ಟ ಮೊದಲ ಉಲ್ಲೇಖ ಇರೋದು 6ನೇ ಪರ್ವದಲ್ಲಿ, ಭೀಷ್ಮ ಪರ್ವದಲ್ಲಿ. ಅದು ಆದ ನಂತರ ಉಲ್ಲೇಖ ಬರೋದು ಸಭಾ ಪರ್ವದಲ್ಲಿ. ಮೊಟ್ಟ ಮೊದಲ ಅಂತ ಕೇಳಿದ್ರೆ ಭೀಷ್ಮ ಪರ್ವ ಅಂತ ಹೇಳಿ. ಬಟ್ ಯಾವುದ್ಯಾವುದರಲ್ಲಿ ಉಲ್ಲೇಖ ಇದೆ ಅಂತ ಕೇಳಿದ್ರೆ 2 ಪರ್ವಗಳು ಹೇಳಬೇಕು. ಸರಿನಾ, ಭೀಷ್ಮ ಪರ್ವ ಮತ್ತು ಸಭಾ ಪರ್ವ ಎರಡರಲ್ಲೂ ಉಲ್ಲೇಖ ಇದೆ ಕರ್ನಾಟಕದ ಬಗ್ಗೆ. ಸರಿನಾ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಶಾಂತಿ ಪರ್ವ ಕೊಟ್ಟಿದ್ದಾನೆ. ಸೊ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾನೆ. ಸೊ ಇದು ಸಭಾ ಮತ್ತು ಸಮಿತಿ ಉತ್ತರ ವೇದದ ಕಾಲದಲ್ಲಿ ಅದರ ಅಸ್ತಿತ್ವ ಕಳ್ಕೊಂಡು ಅಂತ ಹೇಳೋದು ಯಾವುದು ಅಂದರೆ ಆಪ್ಷನ್ ಸಿ, ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಸರಿನಾ, ಶಾಂತಿ ಪರ್ವದಲ್ಲಿ ಹೇಳ್ತಾರೆ ಸಭಾ ಮತ್ತು ಸಮಿತಿ ಉತ್ತರ ವೇದಗಳ ಕಾಲದಲ್ಲಿ ಅಸ್ತಿತ್ವ ಕಳೆದುಕೊಂಡವು ಅಂತ. ಸರಿನಾ, ಕ್ವಶನ್ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ಓಕೆ, ಕನ್ಫ್ಯೂಷನ್ ಆಗಬೇಡಿ, ಶಾಂತಿ ಪರ್ವ ಇದು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಶಾತವಾಹನರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದಾರೋ ಅಂತ ಕೇಳಿದ್ದಾರೆ. ಓಕೆ, ಅವಾಗ ಏನಂತ ಕೇಳಿದ್ರು? ಸ್ಥಳೀಯ ಆಡಳಿತವನ್ನೇ ಏನಂತ ಕರೀತಿದ್ರು ಅಂತ ಕೇಳಿದ್ರು ಆವಾಗಲೇ. ಬಟ್ ಇಲ್ಲಿ ಏನಂತ ಕೇಳ್ತಿದ್ರೆ ಗ್ರಾಮದ ಮುಖ್ಯಸ್ಥನನ್ನು. ಇವಾಗ ಪ್ರೆಸೆಂಟ್ ಇದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾನಲ್ಲ, ಆ ಥರ ಶಾತವಾಹನರ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಆಳಿದ ಮೊಟ್ಟ ಮೊದಲ ಮನೆತನ, ಸ್ವತಂತ್ರ ಮನೆತನ ಯಾವುದು ಅಂದರೆ ಶಾತವಾಹನ ಮನೆತನ. ಸರಿನಾ. ಸೊ ಅವರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ದಾರೆ. ಏನಂತ ಕರೀತಿದ್ರು? ಗ್ರಾಮಿಣಿ, ವಿಷಯಪತಿ, ಮಹಾಕಾರ್ಯ ವಾರಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ ಆಗುತ್ತಾ? ಆಪ್ಷನ್ ಬಿ ಆಗುತ್ತಾ? ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತ ಕರೀತಿದ್ರು. ಓಕೆ, ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತ ಕರೀತಿದ್ರು. ಆದರೆ ಹಲವು ಗ್ರಾಮಗಳು, ಓಕೆ, ಇಲ್ಲೊಂದು ಗ್ರಾಮ ಇದೆ, ಇಲ್ಲೊಂದು ಗ್ರಾಮ ಇದೆ, ಇಲ್ಲೊಂದು ಗ್ರಾಮ ಇದೆ, ಇದಕ್ಕೇನಂತ ಕರಿದ್ವಿ? ಗ್ರಾಮಿಣಿ ಅಂತ ಕರೆದ್ವಿ. ಇವನಿಗೆ ಗ್ರಾಮಿಣಿ ಅಂತ ಕರೆದ್ವಿ, ಇವನಿಗೆ ಗ್ರಾಮಿಣಿ ಅಂತ ಕರೆದ್ವಿ. ಓಕೆ, ಈ ಮೂರು ಕೂಡಿದ್ರೆ ಒಂದು ವಿಷಯ ಅಂತ ಬರ್ತದೆ. ಓಕೆ, ವಿಷಯ ಅಂದರೆ ಈಗಿನ ಪ್ರೆಸೆಂಟ್ ತಾಲೂಕಿದ್ದಂಗೆ. ಓಕೆ, ಗ್ರಾಮ ಅಂದರೆ ಗ್ರಾಮ ಸೇಮ್, ವಿಷಯ ಅಂದರೆ ಈಗಿನ ತಾಲೂಕು. ಓಕೆ, ಹಲವು ಗ್ರಾಮಗಳನ್ನು ಸೇರಿಸಿ ಒಂದು ವಿಷಯ ಅಂತ ಕರಿತೀವಿ ನಾವು. ಸರಿನಾ. ಆ ವಿಷಯಕ್ಕೆ ಏನು ಅಧ್ಯಕ್ಷ ಇರ್ತಾನಲ್ಲ, ಮುಖ್ಯಸ್ಥ ಇರ್ತಾನಲ್ಲ, ಅವನಿಗೆ ಏನಂತ ಕರಿತೀವಿ ಅಂದರೆ ವಿಷಯಪತಿ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಷಯಪತಿ ಅಂತ ಕರಿತೀವಿ. ಯಾವುದು? ವೇದಗಳ ಕಾಲದಲ್ಲಿ ಇದು. ಬಟ್ ಇವ್ರೇನು ಕೇಳಿದ್ದಾರೆ? ಶಾತವಾಹನರ ಕಾಲದಲ್ಲಿ ಅಂತ ಕೇಳಿದ್ದಾರೆ. ಶಾತವಾಹನರಲ್ಲಿ ಏನಂತ ಕರಿತಿದ್ವಿ? ವಾರ್ಯಂ ಅಂತ ಕರಿತಾ ಇದ್ವಾ, ಇಲ್ಲಾಂದರೆ ಮಹಾಕಾರ್ಯ ಅಂತ ಕರಿತಾ ಇದ್ವಿ. ಸರಿನಾ. ಸೊ ಉತ್ತರ ನಿಮ್ಗೆ ಗೊತ್ತಿರುತ್ತೆ.
ಇಲ್ಲಾಂದರೆ ಗೊತ್ತಿಲ್ಲ ಅಂದರೆ ಇದು ನೆನ್ಪಿಟ್ಕೊಳ್ಳಿ. ಯಾವುದಂದರೆ ಮಹಾಕಾರ್ಯ ಅಂತ ಕರಿತೀವಿ. ಓಕೆನಾ, ಮಹಾಕಾರ್ಯ ಅಂತ ಕರಿತೀವಿ. ಯಾರಿಗೆ? ಶಾತವಾಹನರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಮಹಾಕಾರ್ಯ ಅಂತ ಕರಿತೀವಿ. ಸರಿನಾ? ಸೊ ವಿಡಿಯೋ ಸ್ಲೋ ಆಗ್ತಾ ಇದ್ದರೆ ನಿಮಗೆ ಏನಿಲ್ಲ 1.5x ಇಟ್ಕೊಂಡು ನೋಡ್ಕೊಳ್ಳಿ. ಓಕೆ, ಇಲ್ಲಾಂದರೆ ವಿಡಿಯೋ ಸ್ಪೀಡ್ ಆಗ್ತಾ ಇದ್ದರೆ ಸ್ವಲ್ಪ 0.75 ಇಟ್ಕೊಳ್ಳಿ. ಓಕೆನಾ, ಒಬ್ಬೊಬ್ಬರಿಗೆ ಸ್ಪೀಡ್ ಬೇಕಾಗಿರುತ್ತೆ, ಒಬ್ಬೊಬ್ಬರಿಗೆ ಸ್ಲೋ ಬೇಕಾಗಿರುತ್ತೆ, ಒಬ್ಬೊಬ್ಬರಿಗೆ ಇದೆ ಮೀಡಿಯಮ್ ಓಕೆ ಮೇಂಟೈನ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ನೆಕ್ಸ್ಟ್ ಪ್ರಶ್ನೆ, ಚೋಳರ ಕಾಲಾವಧಿಯಲ್ಲಿ ಗ್ರಾಮ ಆಡಳಿತದ ಸದಸ್ಯರನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ದಾನೆ. ಸರಿನಾ? ಸೊ ಇಲ್ಲಿ ಯಾವುದು? ಶಾತವಾಹನರ ಆಡಳಿತ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ರೆ ಅವಾಗೇನಂತ ಹೇಳಿದ್ರಿ? ಮಹಾಕಾರ್ಯ ಅಂತ ಹೇಳಿದ್ರಿ. ಇಲ್ಲಿ ಮುಖ್ಯಸ್ಥ ಕೇಳಿಲ್ಲ. ಓಕೆ, ಇಲ್ಲಿ ಮುಖ್ಯಸ್ಥ ಕೇಳಿಲ್ಲ. ಇಲ್ಲಿ ಯಾರು ಕೇಳಿದ್ದಾರೆ ಅಂದರೆ ಸದಸ್ಯರಿಗೆ ಕೇಳಿದ್ದಾರೆ. ಸದಸ್ಯರನ್ನು ಏನಂತ ಕರಿತಿದ್ರು? ವಾರಿಯಂ ಅಂತ ಕರಿತಿದ್ರಾ? ಪೆರುಮಕ್ಕಳಂತ ಕರಿತಿದ್ರಾ? ಕುಡುವಲಯ ಅಂತ ಕರಿತಿದ್ರಾ? ಮೇಲಿನ ಯಾವುದು ಅಲ್ವಾ? ಕುಡುವಲಯಿಗೆ ನಿಮಗೆ ಮೇ ಬಿ ಗ್ರೂಪ್ ಸಿನಲ್ಲಿ ಬಂದಿತ್ತು ಏನೋ, ಮೇ ಬಿ ಹೋದ ವರ್ಷ ಸೆಕೆಂಡ್ PU ಹುಡುಗರಿಗೆ ಬಂದಿತ್ತೋ ಗೊತ್ತಿಲ್ಲ. ಇದು ಯಾವುದೋ ಒಂದು ಪೇಪರಲ್ಲಿ ನೋಡಿದ್ದೀನಿ, ಬಟ್ ಎಕ್ಸಾಕ್ಟ್ CET ಪೇಪರಾ ಇಲ್ಲ ಸೆಕೆಂಡ್ PU ಹಿಸ್ಟ್ರಿ ಪೇಪರಾ ಅಂತ ಗೊತ್ತಿಲ್ಲ. ಬಟ್ ಈ ಕುಡುವಲಯ ಅನ್ನೋದು ಬಂದಿತ್ತು. ಈ ಕುಡುವಲಯ ಮೀನಿಂಗ್ ಕೇಳಿದ್ದ. ಓಕೆ, ಕುಡುವಲಯ ಮೀನಿಂಗ್ ನಿಮಗೆ ಮೇ ಬಿ ಯಾವುದು ಕಮ್ಯುನಿಕೇಷನ್ ಪೇಪರಲ್ಲಿ ಬರ್ಬೋದು. ಕುಡುವಲೈ ಅಂದರೆ ನೀವು ಸೆಕೆಂಡ್ PU ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಸಿಗ್ತದೆ ಇದಕ್ಕೆ ಉತ್ತರ. ಏನಂದರೆ ಅದೃಷ್ಟ ಅನ್ನಂಗೆ. ಓಕೆನಾ, ಅದೃಷ್ಟ. ಸರಿನಾ? ಸೊ ಇಲ್ಲಿ ಇವ್ರೇನು ಕೇಳಿದ್ದಾರೆ ಅಂದರೆ ಗ್ರಾಮ ಆಡಳಿತದ ಸದಸ್ಯರನ್ನು ಏನಂತ ಕರೀತಿದ್ದಾರೆ ಅಂತ ಕೇಳಿದ್ದಾರೆ. ಇದಕ್ಕೆ ಏನಂತ ಕರೀತಾರೆ ಅಂದರೆ ಪೆರುಮಕ್ಕಳು ಅಂತ ಕರೀತಾರೆ. ಓಕೆನಾ, ಪೆರುಮಕ್ಕಳು ಗ್ರಾಮದ ಸದಸ್ಯರನ್ನು, ಗ್ರಾಮ ಆಡಳಿತವನ್ನು ಏನು ನೋಡ್ಕೋತಿದ್ರಲ್ಲ ಆ ಸದಸ್ಯರನ್ನು ಪೆರುಮಕ್ಕಳು ಅಂತ ಕರೀತಾರೆ. ಈ ಪೆರುಮಕ್ಕಳಿಗೆ ಹೇಗೆ ಆಯ್ಕೆ ಮಾಡ್ತಾಯಿದ್ರು ಅಂತ ಕೇಳಿದ್ರೆ ಅದನ್ನು ಆನ್ಸರ್ ಏನಂತ ಹೇಳಬೇಕಾದ್ರೆ ಕುಡುವಲೈ ಎನ್ನುವ ಆಯ್ಕೆಯ ವಿಧಾನದಿಂದ ಆಯ್ಕೆ ಮಾಡ್ತಾಯಿದ್ರು. ಕುಡುವಲಯ ಅಂದರೆ ಅದೃಷ್ಟ ಅಂತ ಹೇಳಿದೆ. ಅದೃಷ್ಟದ ಮುಖಾಂತರ ಆಯ್ಕೆ ಮಾಡ್ತಾಯಿದ್ರಾ? ಎಲೆಕ್ಷನ್ ನಡೀತಾ ಇರಲಿಲ್ವಾ? ಎಲೆಕ್ಷನ್ ನಡೀತಾ ಇರಲಿಲ್ಲ. ಓಕೆನಾ, ಒಬ್ಬ ಸದ್ಗುಣ ಸಂಪನ್ನವಂತ ಇದ್ದವನಿಗೆ ಅಲ್ಲಿ ಒಂದು 4-5 ಜನರಿಗೆ ಕರ್ಕೊಂಬಂದು ಒಂದು ಚಿಕ್ಕ ಮಗುವಿಗೆ ಓಕೆ ದೇವಸ್ಥಾನದ ಮುಂದ್ಗಡೆ ಒಂದು ಹುಂಡಿನಲ್ಲಿ ಹಾಕ್ತಿದ್ರು, ಎಲ್ಲರ ಹೆಸರು ಬರೆದು. ಓಕೆ, ತಾಳೆಗರಿನಲ್ಲಿ ಬರೆದು ಹಾಕ್ತಿದ್ರು, ಮತ್ತೊಂದು ಯಾವುದಾದ್ರೂ ಎಲೆ ಮೇಲೆ ಬರೆದು ಹಾಕ್ತಿದ್ರು. ಓಕೆ, ಬರೆದು ಹಾಕಿ ಒಬ್ಬ ಚಿಕ್ಕ ಮಗು ಹುಡುಗ ಇಲ್ಲ ಚಿಕ್ಕ ಹುಡುಗಿ ಅವ್ರನ್ನ ಕರೆದು ಅವ್ರ ಕೈಯಿಂದ ಪಿಕ್ ಮಾಡಿಸ್ತಾ ಇದ್ರು. ಸರಿನಾ? ಅವ್ರ ಕಡೆಯಿಂದ ಪಿಕ್ ಮಾಡಿಸ್ತಾ ಇದ್ರು ಒಂದು ಯಾವುದಾದ್ರೂ ಒಂದು ಎಲೆನ, ಒಂದು ಚೀಟಿಯಲ್ಲಿ ಯಾರ ಹೆಸರು ಬರುತ್ತಲ್ವಾ ಅವರು ಸದಸ್ಯರಾಗ್ತಾರೆ. ಸೊ ಆ ಆಯ್ಕೆ ವಿಧಾನಕ್ಕೆ ಏನಂತ ಕರೀತಾರೆ ಅಂದರೆ ಕುಡುವಲೈ ಅಂತ ಕರೀತಾರೆ. ಸರಿನಾ? ಕುಡುವಲೈ ಅಂದರೆ ಅದಕ್ಕೆ ಅರ್ಥ ಏನು ಅಂದರೆ ಕನ್ನಡದಲ್ಲಿ ಅದೃಷ್ಟ ಅಂದಂಗೆ, ತಮಿಳದಲ್ಲಿ ಕುಡುವಲೈ ಅಂದಂಗೆ. ಓಕೆ, ಕುಡುವಲೈ ಅನ್ನೋದು ಆ್ಯಕ್ಚುಲಾಗಿ ತಮಿಳ್ ವರ್ಡ್. ಪೆರುಮಕ್ಕಳು ಅನ್ನೋದು ಓಕೆ ಪೆರುಮಕ್ಕಳ್. ಓಕೆ, ಇದು ಕೂಡ ತಮಿಳ್ ವರ್ಡೇ. ಸರಿನಾ? ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ಅಂಗೀಕಾರವಾದ ವರ್ಷ ಅಂತ ಕೇಳಿದ್ದಾರೆ. ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ನಿಮಗೆ ಇದರಲ್ಲಿ 2 ಬರ್ತದೆ ಪ್ರಶ್ನೆ. ಒಂದೇನೆಂದರೆ ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ಅಂಗೀಕಾರವಾದ ವರ್ಷ. ಓಕೆನಾ, ಆ್ಯಕ್ಟ್ ಬಂದದ ವರ್ಷ. ಇನ್ನೊಂದೇನೆಂದರೆ ಜಾರಿಯಾದ ವರ್ಷ ಅಂತ ಬರ್ತದೆ. ಸರಿನಾ? ಸೊ ಇದರಲ್ಲಿ ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ 1896, 1900, 1902 ಮತ್ತು 1904 ಅಂತ ಇದೆ. ಸರಿನಾ? ಇಲ್ಲಿ ಲೋಕಲ್ ಬೋರ್ಡ್ ಆ್ಯಕ್ಟ್ ಅಂಗೀಕಾರವಾದ ವರ್ಷ ಅಂದರೆ ಆ್ಯಕ್ಟ್ ಬಂದ ವರ್ಷ ಅಂತ ಕೇಳಿದ್ರೆ 1902 ಅಂತ ನೆನಪಿರಲಿ ನಿಮಗೆ. ಓಕೆ, 1902ರಲ್ಲಿ ಬರ್ತದೆ. ಯಾವುದು? ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್. ಓಕೆ, ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ 1902ರಲ್ಲಿ ಬರ್ತದೆ. ಬಟ್ ಇದು ಜಾರಿಯಾದ ವರ್ಷ ಅಂತ ಕೇಳಿದ್ರೆ 1903 ಅಂತ ಹೇಳಬೇಕು. 1903 ಇದು ಸರಿಯಾದ ಉತ್ತರ. ಓಕೆ, ಇದು ಎದಕ್ಕೆ ಅಂದರೆ ಅದು ಜಾರಿಯಾದ ವರ್ಷ. ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ಜಾರಿಯಾದ ವರ್ಷ, ಅದು ಬಂದ ವರ್ಷ ಮೀನ್ಸ್ ಏನೋ ಅದು ಅಂಗೀಕಾರವಾದ ವರ್ಷ ಇಲ್ಲ ಆ್ಯಕ್ಟ್ ಬಂದದ್ದು ಕೇಳಿದ್ರೆ 1902 ಅಂತ ನೆನಪಿರಲಿ. ಸರಿನಾ? ಕನ್ಫ್ಯೂಷನ್ ಆಗಬೇಡಿ. 1902ರಲ್ಲಿ ಬರ್ತದೆ, 1903ರಲ್ಲಿ ಅಂಗೀಕಾರ ಆಗ್ತದೆ. ಮೀನ್ಸ್ MG ನರೇಗಾ ಬರ್ತದಲ್ವಾ, 2005ರಲ್ಲಿ ಬರ್ತದೆ ಕಾಯ್ದೆ, 2006ರಲ್ಲಿ ಅದು ಇಂಪ್ಲಿಮೆಂಟ್ ಆಗಲ್ವಾ, ಜಾರಿಗೆ ಬರಲ್ವಾ. ಸೊ ಅದೇ ರೀತಿ ಇದು ಕೂಡ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಸಂವಿಧಾನದ 73 ಮತ್ತು 74ನೇ ತಿದ್ದುಪಡಿ ಆದ ಸಮಯದಲ್ಲಿ ಕರ್ನಾಟಕದ ರಾಜ್ಯಪಾಲರು ಯಾರಾಗಿದ್ದರು ಅಂತ ಕೇಳ್ತಾರೆ. ಸರಿನಾ? ಇಲ್ಲಿ ಎಷ್ಟು ಚೆನ್ನಾಗಿ ಕೇಳಿದ್ದಾರೆ ಅಂದರೆ ಪ್ರಶ್ನೆ ಏನೋ 73 ಮತ್ತು 74ನೇ ತಿದ್ದುಪಡಿ ಆದ ಸಮಯದಲ್ಲಿ ಕರ್ನಾಟಕದ ರಾಜ್ಯಪಾಲರು ಯಾರಾಗಿದ್ದರು? ಭಾರತದ ಮುಖ್ಯಮಂತ್ರಿ ಬೇಕಾಗಿಲ್ಲ, ಭಾರತದ ಪ್ರಧಾನಮಂತ್ರಿ ಬೇಕಾಗಿಲ್ಲ, ಭಾರತದ ರಾಷ್ಟ್ರಪತಿನೂ ಕೇಳಿಲ್ಲ, ಯಾವುದು ರಾಜ್ಯದ ರಾಷ್ಟ್ರಪತಿನೂ ಮುಖ್ಯಮಂತ್ರಿನೂ ಕೇಳಿಲ್ಲ, ರಾಜ್ಯದ ರಾಜ್ಯಪಾಲರನ್ನು ಕೇಳಿದ್ದಾರೆ. ಏನದಕ್ಕೆ ಕೊಟ್ಟಿದ್ದಾರೆ? ಮೋಹನ್ ಲಾಲ್ ಸುಖಾಡಿ ಅಂತ ಕೊಟ್ಟಿದ್ದಾರೆ. ಮೋಹನ್ ಲಾಲ್ ಸುಖಾಡಿ ಅಂದರೆ ನಿಮ್ಗೆ ಎಲ್ಲೋ ನೆನಪು ಬರ್ತಾರಲ್ವಾ? ಎಲ್ಲಿ ನೆನಪು ಬರ್ತಾರೆ? 1973ರಲ್ಲಿ ಕರ್ನಾಟಕದ ರಾಜ್ಯಪಾಲ ಯಾರಾಗಿದ್ದರು ಅಂತ ಕೇಳಿದರೆ ಮೋಹನ್ ಲಾಲ್ ಸುಖಾಡಿ ಅಂತ ಹೇಳಬೇಕು. ಅದೇ ಗುರು ಅವಾಗ 1973 ಅದ್ಯಾಕೆ ನೆನಪಿಟ್ಕೊಳ್ಳಿ ನಾನು ಅಂತ ಕೇಳಿದ್ರೆ 1973ರಲ್ಲಿ ಏನಾಗ್ತದೆ ಅಂದರೆ
ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಮೀನ್ಸ್ ಏನು, ಮೈಸೂರನ್ನು ವಿಶಾಲ ಮೈಸೂರನ್ನು ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ. ಸೊ ಅದಕ್ಕೆ ಅವಾಗ ರಾಜ್ಯಪಾಲರು ಯಾರಿದ್ರು, ಮುಖ್ಯಮಂತ್ರಿ ಯಾರಿದ್ರು, ಎರಡು ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯಪಾಲ ಯಾರಿದ್ರು ಅಂತ ಕೇಳಿದ್ರೆ ಮೋಹನ್ ಲಾಲ್ ಸುಖಾಡಿಯಾ. ಹಾಗೆ ಮುಖ್ಯಮಂತ್ರಿ ಯಾರಿದ್ರು ಅಂದರೆ ಕೇಳಿದ್ದಾರೆ, ಇದು PC ನಲ್ಲಿ 1000 ಸಾರಿ ಕೇಳಿದ್ದಾರೆ. ಏನು, ಡಿ ದೇವರಾಜ ಅರಸ್. ಹಾಗೆ 1956ರಲ್ಲಿ ಯಾರಿದ್ರು ಮುಖ್ಯಮಂತ್ರಿ? ಎಸ್ ನಿಜಲಿಂಗಪ್ಪ ಇರ್ತಾರೆ. ಸರಿನಾ? ಹಾಗೆ ರಾಜ್ಯಪಾಲ ಯಾರಾಗಿರ್ತಾರೆ ಹೇಳ್ಬೋದಾ? ಹೇಳಿ ನೋಡೋಣ. ಜಯಚಾಮರಾಜೇಂದ್ರ ಒಡೆಯರ್ ಇರ್ತಾರೆ. ಓಕೆ. 1947ರಲ್ಲಿ ಯಾರಿರ್ತಾರೆ? ಅವಾಗ ಕೂಡ ಅವರೇ ಇರ್ತಾರೆ. ಓಕೆ. ಸ್ವತಂತ್ರ ಬಂದಾಗ ಕೂಡ ಅವರೇ ಇರ್ತಾರೆ. 1956ರಲ್ಲಿ ವಿಶಾಲ ಮೈಸೂರು ಕರ್ನಾಟಕ ಆದಾಗ ಕೂಡ ಅವರೇ ಇರ್ತಾರೆ. ಬಟ್ ಕರ್ನಾಟಕ ಎಂಬ ನಾಮಕರಣ ಆದಾಗ ಇರೋರು ಮೋಹನ್ ಲಾಲ್ ಸುಖಾಡಿಯಾ. ಸರಿನಾ? ಈ 3 ಹೆಸರು ನೆನಪಿರಲಿ. ಸರಿನಾ? ಇಲ್ಲಿ ಏನಿದೆ, ಅಲಂ ಖುರ್ಷದ್ ಅಂತ ಕೊಟ್ಟಿದ್ದಾರೆ. ಅಲಂ ಖುರ್ಷದ್ ಇದ್ರ H ವಿಜಯಶಂಕರ್ ಅಂತ, CH ವಿಜಯಶಂಕರ್. ಈ CH ವಿಜಯಶಂಕರ್ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹಾಕಿದ್ದೀನಿ. ಓಕೆ. ಅದು ವಿಜಯಶಂಕರ್ ಇದು ನೇಮು. ಯಾಕೆ ಹಾಕಿದ್ದೀನಿ ಅಂತ ಕೇಳಿದ್ರೆ, ಕರ್ನಾಟಕದವ್ರು ಇವರು ವಿಜಯಶಂಕರ್. ಇವರು ಯಾವ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ರೆ ಮೇಘಾಲಯಕ್ಕೆ. ಓಕೆ, ಸಾರಿ, ಮೇಘಾಲಯಕ್ಕೆ. ಓಕೆ, ಮೇಘಾಲಯಕ್ಕೆ ರಾಜ್ಯಪಾಲರಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಯಾರು? CH ವಿಜಯಶಂಕರ್. ರಾಧಾಕೃಷ್ಣ ಅಂತ ಹಾಕಿದ್ದೀರಾ, ಇದ್ಯಾರು? ಸರ್ವಪಲ್ಲಿ ರಾಧಾಕೃಷ್ಣನಾ? ಅಲ್ಲ. ಓಕೆ. C ರಾಧಾಕೃಷ್ಣ ಅಂತ ಬರ್ತಾರೆ. ಈ ರಾಧಾಕೃಷ್ಣ ಯಾರು ಅಂದರೆ ಪ್ರಸ್ತುತ ಮಹಾರಾಷ್ಟ್ರದ ರಾಜ್ಯಪಾಲರು. ಇವರಿಬ್ಬರದೇ ಹಾಕಿದ್ಯಾ? ಎಲ್ಲನೂ ಹಾಕಬೇಕಾಗಿತ್ತು ತಾನೆ. ಇದನ್ನೇ ಕಿರಿಕಿರಿ ಅಂತ ಮಾಡ್ತಿದ್ಯಾ ಅಂತ ನೀವು ಏನಾದರೂ ಅಂದರೆ, ಇವರು ರೀಸೆಂಟ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಯಾರು ಅಪಾಯಿಂಟ್ ಮಾಡ್ತಾರೆ ಇವರಿಗೆ ಅಂದರೆ ರಾಷ್ಟ್ರಪತಿ, ಮೀನ್ಸ್ ದ್ರೌಪದಿ ಮುರ್ಮು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಮ್ಮ ನೆರೆಯ ರಾಜ್ಯ ಇದೆ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ನಮ್ಮ ಕರ್ನಾಟಕದವರು ಇದ್ದಾರೆ. ಓಕೆ, ನಮ್ಮ ಹೆಮ್ಮೆಯ ಕರ್ನಾಟಕದವರು ಇದ್ದಾರೆ ವಿಜಯಶಂಕರ್ ಅಂತ. ಸೊ ಅವ್ರದ್ದು ಇಂಪಾರ್ಟೆಂಟ್ ಆಗುತ್ತೆ. ಅವರು ಎಲ್ಲಿ? ಮೇಘಾಲಯಕ್ಕೆ. ಮತ್ತು ಇಲ್ಲಿ ಅದು ಅಸ್ಸಾಮು ಕೂಡ ಇದು ನೇಮಕ ಆಗಿದ್ದಾರೆ. ಯಾರು ಅಂದರೆ ಲಕ್ಷ್ಮಣ್ ಆಚಾರ್ಯ ಅಂತ ಬರ್ತಾರೆ. ಮಣಿಪುರದ ಕೇಳಿದನಲ್ಲ ಗುರು, ನೀನೇನು ರಾಂಗ್ ಹೇಳ್ತಿದ್ಯಾ ಅಂತ ಕೇಳಿದ್ರೆ ರಾಂಗ್ ಹೇಳ್ತಾ ಇಲ್ಲ. ಮಣಿಪುರದು ಕೂಡ ರಾಜ್ಯಪಾಲ ಯಾರು ಅಂದರೆ ಇವರೇ, ಲಕ್ಷ್ಮಣ ಆಚಾರ್ಯ. ಸರಿನಾ? ಎರಡೆರಡು ರಾಜ್ಯಕ್ಕೆ ಇರ್ತಾರಾ? ಹೌದು ಇರ್ತಾರೆ. 7ನೇ ತಿದ್ದುಪಡಿ ಮಾಡಿರೋದೇ ಅದಕ್ಕೆ. ಓಕೆನಾ? ಒಂದು ರಾಜ್ಯ ಅಲ್ಲ, 2 ರಾಜ್ಯಕ್ಕೂ ಕೂಡ ಒಬ್ಬನೇ ರಾಜ್ಯಪಾಲ ಇರಬಹುದು ಅಂತ ಹೇಳ್ತದೆ. ಯಾವುದು? 7ನೇ ತಿದ್ದುಪಡಿ, 7th ಅಮೆಂಡ್ಮೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸರಿನಾ? ನೆನಪಿರಲಿ. ಸೊ ಗ್ರಾಮ ಪಂಚಾಯತಿ ಬಗ್ಗೆ ಹೇಳ್ತಿದ್ಯಾ, ಕಾನ್ಸ್ಟಿಟ್ಯೂಷನ್ ಯಾಕೆ ತರ್ತೀಯ ಅಂತ ಕೇಳಬೇಡಿ. ಓಕೆನಾ? ಲಿಂಕ್ ಆಗ್ತಿದೆ ಅಂತ ಹೇಳ್ತಿದ್ದೀನಿ, ನಿಮ್ಗೆ ನೆನಪು ಉಳಿತದೆ. ಓಕೆ. ಈ ರೀತಿ ಹುಚ್ಚುಚ್ಚಾಗಿ ಏನಾದರೂ ಹೇಳ್ತಿದ್ದಲ್ಲ ಅವನು ಕ್ಲಾಸ್ ಹೇಳೋನು ಅಂತ, ಆ ರೀತಿ ಆದರೂ ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ ಸಾಕಷ್ಟೇ. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅಲಂ ಖುರ್ಷದ್. ಸರಿನಾ? ಅಲಂ ಖುರ್ಷದ್ ಅಂತ ಇದೆ ಗೊತ್ತಾ? ಈ ಆಪ್ಷನ್ ಬಿ. ಈ ಅಲಂ ಖುರ್ಷದ್ ಯಾವಾಗಿರ್ತಾರೆ ಅಂದರೆ 1992ರಲ್ಲಿ ಕರ್ನಾಟಕದ ರಾಜ್ಯಪಾಲರಾಗಿರ್ತಾರೆ. ಸರಿನಾ? ಕರ್ನಾಟಕದ ರಾಜ್ಯಪಾಲರು ಯಾರಾಗಿರ್ತಾರೆ ಅಂದರೆ ಅಲಂ ಖುರ್ಷದ್. ಹಾಗೆ ಭಾರತದ ರಾಷ್ಟ್ರಪತಿ ಯಾರಾಗಿದ್ದರು 73 ಮತ್ತು 74ನೇ ತಿದ್ದುಪಡಿ ಆದಾಗ ಅಂತ ಕೇಳಿದಾಗ ಅವಾಗ ಶಂಕರ್ ದಯಾಳ್ ಶರ್ಮಾ ಅಂತ ಬರ್ತಾರೆ. ಓಕೆನಾ? ಶಂಕರ್ ದಯಾಳ್ ಶರ್ಮಾ ಅಂತ ಬರ್ತಾರೆ. 1992ರ ಸಮಯದಲ್ಲಿ ಅವರೇ ಇರ್ತಾರೆ ರಾಷ್ಟ್ರಪತಿ. ಸರಿಯಾ? ಇದನ್ನೇ ಬಿಟ್ಕೊಳ್ಳಿ. ಹಾಗೆ ರಾಷ್ಟ್ರಪತಿ ಆಯಿತು. ಮುಖ್ಯಮಂತ್ರಿ ಯಾರು ಇರ್ತಾರೆ? ವೀರಪ್ಪ ಮೊಯ್ಲಿ ಇರ್ತಾರೆ. ಸರಿನಾ? ಹಾಗೆ ಪ್ರಧಾನಮಂತ್ರಿ ನರಸಿಂಹರಾವ್ ಇರ್ತಾರೆ. ಓಕೆ, ನರಸಿಂಹರಾವ್. LPG ತಂದ್ರಲ್ವಾ, ಲಿಬರೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಅದೇ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಯಾರು? ನರಸಿಂಹ. ಓಕೆ. ಕರ್ನಾಟಕದ ಮುಖ್ಯಮಂತ್ರಿ ಯಾರಿದ್ರು? ವೀರಪ್ಪ ಮೊಯ್ಲಿ. ಸರಿಯಾ? ನೆನಪಿರಲಿ ನಿಮಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅಲಂ ಖುರ್ಷದ್. ಓಕೆ, ಖುರ್ಷದ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1992ರ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಸಚಿವರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಏನು ಗುರು ನೀನು ಇವಾಗ ಇದನ್ನು ಹೇಳಿದೆ, ಯಾವುದು ಹೇಳಿದೆ? ಮುಖ್ಯಮಂತ್ರಿ ಹೇಳಿದೆ, ರಾಜ್ಯಪಾಲ ಹೇಳಿದೆ, ರಾಷ್ಟ್ರಪತಿ ಹೇಳಿದೆ, ಪ್ರಧಾನಮಂತ್ರಿನೂ ಹೇಳಿದೆ. ಇದನ್ನು ನೆನಪಿಟ್ಕೋಬೇಕಾ? ಹೌದು, ಅನಿವಾರ್ಯ ಇಲ್ಲ, ಯಾಕಂದರೆ ಇಂಪಾರ್ಟೆಂಟ್ ಇದೆ. ಸೊ ನೆನಪಿಟ್ಕೊಳ್ಬೇಕಾಗತ್ತೆ. ಪ್ರಿಯಾಂಕ್ ಖರ್ಗೆ, ಇದು ನೆನಪಿಟ್ಕೊಳ್ಳಿ. ಯಾಕಂದರೆ 2017ರಲ್ಲಿ ಒಂದು ಪ್ರಶ್ನೆ ಕೇಳಿದ್ದ, ಪ್ರಸ್ತುತ RDPRನ ಸಚಿವ ಯಾರಾಗಿದ್ದರು ಅಂತ, ಅಂದರೆ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಚಿವ ಯಾರಾಗಿದ್ದರು ಅಂತ ಕೇಳಿದರು. ಇವಾಗಲೂ ಕೂಡ ಇವಾಗ ಪ್ರೆಸೆಂಟ್ ಇದ್ದವ್ರು ನಿಮ್ಗೆ ಬೇಕಲ್ವಾ? ಸೊ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ ಅಂದರೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಕರ್ನಾಟಕದ RDPR ಸಚಿವ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ MY ಗೋರ್ಪಡೆ ಅಂತ ಕೊಟ್ಟಿದ್ದಾರೆ. MY ಗೋರ್ಪಡೆ ಇದ್ರ, ಶಂಕರ್ ದಯಾಳ್ ಶರ್ಮಾ ಇವರು ರಾಷ್ಟ್ರಪತಿ ಇದ್ರು. ಇವ್ರು ಬರಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ, ಇದನ್ನು ಕಾಟಾಕ್ಬಿಡ್ತೀರಾ. ಓಕೆ. ಸೊ ಅದಾಯಿತು. SK ಡೇ, ಪ್ರಸ್ತುತ ಕೇಂದ್ರ ಸರ್ಕಾರದ RDPR ಸಚಿವ ಯಾರು ಅಂತ ಕೇಳಿದ್ರೆ SK ಡೇ. ಓಕೆ, ಇವರಿಬ್ಬರು ನೆನ್ಪಿಟ್ಕೊಳ್ಳಿ. ಇವರಿಬ್ಬರು ಪ್ರೆಸೆಂಟ್ ಈಗ. ಯಾರು? ಆಪ್ಷನ್ ಎ ಪ್ರಿಯಾಂಕ್ ಖರ್ಗೆ, SK ಡೇ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಕರ್ನಾಟಕದ RDPR ಸಚಿವ, SK ಡೇ ಕೇಂದ್ರದ RDPR ಸಚಿವ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಉಳಿತದ? MY ಗೋರ್ಪಡೆ. ಓಕೆ, MY ಗೋರ್ಪಡೆ ಏನಿರ್ತಾರೆ ಅಂದರೆ 1992ರಲ್ಲಿ ಅಂದರೆ 73 ಮತ್ತು 74ನೇ ತಿದ್ದುಪಡಿ ಆದಾಗ ಕರ್ನಾಟಕದ
RDPR ಸಚಿವ ಯಾರಾಗಿರ್ತಾರೆ ಅಂದರೆ MY ಗೋರ್ಪಡೆ ಆಗಿರ್ತಾರೆ. ಸರಿನಾ, ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಮೊಟ್ಟ ಮೊದಲ ಸಹಕಾರಿ ಕಾಯ್ದೆ ಅಂಗೀಕಾರವಾದ ವರ್ಷ ಅಂತ ಕೇಳಿದ್ದಾರೆ. ಭಾರತದ ಮೊಟ್ಟ ಮೊದಲ ಸಹಕಾರಿ ಕಾಯ್ದೆ ಅಂಗೀಕಾರವಾದ ವರ್ಷ. ಸಾರಿ, ಇಲ್ಲಿ ಕನ್ಫ್ಯೂಷನ್ ಆದ ನಿಮಗೆ. ಓಕೆ, ಈ SKD ಇದ್ರೇನೋ ಇವಾಗಿಲ್ಲ. ಓಕೆ, ಇವರು 1992ರಲ್ಲಿ ಇರ್ತಾರೆ. ಸರಿನಾ, ಸೊ ಕನ್ಫ್ಯೂಷನ್ ಆಯಿತು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಏನಿದೆ ಅಂದರೆ ಭಾರತದ ಮೊಟ್ಟ ಮೊದಲ ಸಹಕಾರಿ ಕಾಯ್ದೆ ಅಂಗೀಕಾರವಾದ ವರ್ಷ ಅಂತ ಕೇಳಿದ್ದಾರೆ. ಸೊ ಮೊದಲ ಅಂತ ಅಂದಾಗ ನೀವು ಏನೋ ಒಂದು ತಲೆಯಲ್ಲಿ ಬರ್ತಿತ್ತು. ಓಕೆ, ಚೆನ್ನಾಗಿ ಓದಿರ್ತೀರಾ. ಬಟ್ ಇಲ್ಲಿ ಮೊಟ್ಟ ಮೊದಲ ಅಂತ ಕೊಟ್ಟಿದ್ದಾನೆ. ಓಕೆ, ಮೊಟ್ಟ ಮೊದಲ ಅಂದಾಗ ಏನಂತ ಬರುತ್ತೆ? 1902, 4, 5, 12. ಸೊ ನೀವು ನಾರ್ಮಲಾಗಿ ಏನು ಅಂತ ಓದಿರ್ತೀರ ಅಂದರೆ ಸಹಕಾರಿ ಕಾಯ್ದೆ. ಓಕೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಏನೋ ಸಾಲ ಕೊಡುವಂತಹ ಸಹಕಾರಿ ಕಾಯ್ದೆ ಯಾವಾಗ ಬಂದಿತ್ತು ಅಂತ ಕೇಳಿದ್ರೆ 1912ರಲ್ಲಿ ಬರ್ತದೆ. ಏನು ಗುರು, ಎಲ್ಲ ಕ್ಷೇತ್ರಗಳಲ್ಲಿ ಕೊಡ್ತಿದ್ರಾ? ಹೌದು, 1912ರಲ್ಲಿ ಕಾಯ್ದೆ ಹೇಗಿತ್ತು ಅಂದರೆ ಸಹಕಾರಿ ಕಾಯ್ದೆ ಎಲ್ಲ ಕ್ಷೇತ್ರಗಳಿಗೂ ಕೂಡ ಸಾಲ ಕೊಡ್ತೀನಿ ಅಂತ ಬಂತು. ಅದಕ್ಕಿಂತ ಮುಂಚೆ 1904ರಲ್ಲಿ ಬಂದಿರ್ತದೆ. ಓಕೆ, ಪ್ರಥಮವಾಗಿ ಇದೇನೆಂದರೆ ಬರೀ ಕೃಷಿ ಕ್ಷೇತ್ರಗಳಿಗೆ ಮಾತ್ರ ಸಾಲ ಕೊಡ್ತದೆ. ಸರಿನಾ, ಸೊ ಕೃಷಿ ಕ್ಷೇತ್ರದಿಂದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಏನೋ ಸ್ಪ್ರೆಡ್ ಮಾಡಬೇಕು ಅಂತ 1912ರಲ್ಲಿ ಮತ್ತೊಂದು ಸರಿ ತರ್ತಾರೆ. ಎರಡನೇ ಸಾರಿ ಏನೋ ಸಹಕಾರಿ ಕಾಯ್ದೆಯನ್ನು ಹೊರಡಿಸ್ತಾರೆ. ಸರಿನಾ, ನೆನಪಿರಲಿ. ಮೊಟ್ಟ ಮೊದಲ ಬಾರಿಗೆ 1904, ನೆಕ್ಸ್ಟ್ 1912. ನೆನಪುಳಿತದ ಡೇಟ್ ಅಂದರೆ ನೆನಪುಳಿತದೆ. 4ರಿಂದ ಡಿವೈಡ್ ಆಗುತ್ತೆ. 4 ಅಂದರೆ 4, 4 3 12. ಸರಿನಾ, ನೆನಪಿಟ್ಕೊಳ್ಳಿ ಹೀಗೆ. ಸೊ ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ಅಂದರೆ 73 ಮತ್ತು 74ನೇ ತಿದ್ದುಪಡಿ ಬಗ್ಗೆ ಏನೋ ಸ್ವಲ್ಪ ಬ್ರೀಫ್ ಆಗಿ ಮಾಹಿತಿ ಇದೆ. ಸರಿನಾ, ಈ ಬ್ರೀಫ್ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, 73ನೇ ತಿದ್ದುಪಡಿ ಮತ್ತು 74ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಯಾವಾಗ ಬಂತು ಅಂದರೆ 1992ರಲ್ಲಿ ಬರ್ತದೆ. 74 ಸೇಮ್ 1992ರಲ್ಲೇ ಬರ್ತದೆ. ಹಾಗೆ 73ನೇ ತಿದ್ದುಪಡಿ ಯಾವುದು ಜಾರಿಗೆಯಾದ ವರ್ಷ. ಓಕೆ, ಜಾರಿಯಾದ ವರ್ಷ ಮತ್ತು ದಿನಾಂಕ ಇದ್ದರೆ ಇಂಪಾರ್ಟೆಂಟ್ ಇದೆ. ಓಕೆ, ಜಾರಿಯಾದ ವರ್ಷ ಮತ್ತು ದಿನಾಂಕ ಯಾವುದು ಅಂದರೆ 1993 ಏಪ್ರಿಲ್ 24. ಯಾವುದು ದೇಶಾದ್ಯಂತ ಇದು. ಓಕೆ, ದೇಶಾದ್ಯಂತ ಯಾವಾಗ ಜಾರಿ ಆಗ್ತದೆ ಅಂದರೆ ಏಪ್ರಿಲ್ 24, 1993ರಂದು ಜಾರಿ ಆಗ್ತದೆ. ಯಾವುದು 73ನೇ ತಿದ್ದುಪಡಿ. ಹಾಗೆ 74ನೇ ತಿದ್ದುಪಡಿ ಯಾವಾಗ ಜಾರಿ ಆಗ್ತದೆ ಅಂದರೆ 1993 ಜೂನ್ 1ನೇ ತಾರೀಕು ಜಾರಿ ಆಗ್ತದೆ. ಓಕೆ, ದೇಶಾದ್ಯಂತ ಹೇಳ್ತಿದ್ದೀನಿ ಇವೆರಡು. ಓಕೆ, ಇದು ಕೂಡ ದೇಶ, ಇದು ಕೂಡ ದೇಶ, ಇದು ಕೂಡ ದೇಶನೇ. ಓಕೆ, ದೇಶದಲ್ಲಿ ಏಪ್ರಿಲ್ 24, ಜೂನ್ 1 ಇವೆರಡು ಇಂಪಾರ್ಟೆಂಟ್ ಇದ್ದಾವೆ. ಡೇಟ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಸರಿನಾ, ಸೊ ನೆಕ್ಸ್ಟು ಕರ್ನಾಟಕದಲ್ಲಿ 73ನೇ ತಿದ್ದುಪಡಿ ಯಾವಾಗ ಜಾರಿಗೆ ಆಯಿತು ಅಂತ ಕೇಳಿದ್ದಾರೆ. ಓಕೆ, ಮೊನ್ನೆ ನಿಮ್ಮ PDO HKದಲ್ಲಿ ಕೇಳಿದ ನೋಡಿ. ಅಂದರೆ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ದ. ಏನಂತ ಕೊಟ್ಟಿದ್ದ ಅಂದರೆ ಮೊಟ್ಟ ಮೊದಲ ಬಾರಿಗೆ ಯಾವುದು 73ನೇ ತಿದ್ದುಪಡಿ ಆದ ನಂತರ ಯಾವ ರಾಜ್ಯ ಯಾವುದು ಇಂಪ್ಲಿಮೆಂಟ್ ಮಾಡ್ಕೋತು ಅಂತ ಕೇಳಿದ್ದಾನೆ. ಓಕೆ, ಈ ರೀತಿ ಕೇಳಿಲ್ಲ. ಏನಂತ ಕೇಳಿದ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮೀನ್ಸ್ ರಾಂಗ್ ಕೊಟ್ಟಿದ್ದ. 73ನೇ ತಿದ್ದುಪಡಿ ಜಾರಿಯಾದ ನಂತರ ಕರ್ನಾಟಕವು 2ನೇ ರಾಜ್ಯವಾಯಿತು ಅಂತ ಕೊಟ್ಟಿದ್ದಾನೆ. ಅಂದರೆ 2ನೇ ರಾಜ್ಯ ಆಗಿದೆ ಇಂಪ್ಲಿಮೆಂಟ್ ಮಾಡ್ಕೊಳೋದು ಅಂತ ಕೊಟ್ಟಿದ್ದಾನೆ. ಅದು ರಾಂಗ್ ಆಗಿತ್ತು. ಯಾಕಂದರೆ 73ನೇ ತಿದ್ದುಪಡಿ ಆದ ನಂತರ ಪಂಚಾಯತ್ ರಾಜ್ ಆಕ್ಟ್ ಇದ್ರೇನೋ ಇಂಪ್ಲಿಮೆಂಟ್ ಮಾಡ್ಕೊಳೋದು ಮೊದಲ ರಾಜ್ಯ ನಮ್ಮದು. ಬಟ್ ನಿಮಗೆ ಇನ್ನೊಂದು ಓದಿರ್ತೀರ ನೀವು ಯಾವುದಾದ್ರೂ ಬುಕ್ಕಲ್ಲಿ, ಇಲ್ಲಾಂದರೆ ಎಲ್ಲೋ ಒಂದು ಕಡೆ. ಓಕೆ, ಏನಂತ ಓದಿರ್ತೀರ ಅಂದರೆ ಮಧ್ಯಪ್ರದೇಶ ಅಂತ ಓದಿರ್ತೀರ. ಮಧ್ಯಪ್ರದೇಶ ಓದಿರೋದು ಏನೋ ನೀವು ಓದಿರೋದು ಸರಿ, ಬಟ್ ಓದಿರೋದು ಅಲ್ಲಿ ಏನೋ ಒಂದು ವರ್ಡ್ ಮಿಸ್ ಮಾಡ್ಕೊಂಡಿರ್ತೀರ. ಸರಿನಾ, ಏನಂದರೆ ಅಲ್ಲಿ ಜಾರಿ ಆಗಿರಲ್ಲ, ಅಲ್ಲಿ ಮಸೂದೆ ಬಂದಿರ್ತದೆ. ಓಕೆ, ಮಸೂದೆಯನ್ನು ಹೊರಡಿಸಿರ್ತಾರೆ. ಎಲ್ಲಿ? ಮಧ್ಯಪ್ರದೇಶದಲ್ಲಿ. ಮೊಟ್ಟ ಮೊದಲ ಬಾರಿಗೆ ಅವರು ಮಸೂದೆಯನ್ನು ಹೊರಡಿಸಿದ ರಾಜ್ಯ ಅಂತ ಕೇಳಿದ್ರೆ ಮಧ್ಯಪ್ರದೇಶ. 73ನೇ ತಿದ್ದುಪಡಿ ಆದ ನಂತರ. ಓಕೆ, ಗ್ರಾಮ ಪಂಚಾಯತಿ ಸಲುವಾಗಿ. ಬಟ್ ಇಂಪ್ಲಿಮೆಂಟ್ ಮಾಡ್ಕೊಂಡದ್ದು, ಜಾರಿಗೆ ತಂದಿರೋ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ. ಸರಿನಾ, ಕನ್ಫ್ಯೂಷನ್ ಆಗಿಬಿಡಿ. ಮಸೂದೆ ಅಂತ ಕೇಳಿದಾಗ ಮಧ್ಯಪ್ರದೇಶ. ಓಕೆ, ಎಂ ಫಾರ್ ಮಸೂದೆ, ಎಂ ಫಾರ್ ಮಧ್ಯಪ್ರದೇಶ, ನೋ ಡೌಟ್. ಬಟ್ ಜಾರಿಗೆ ಆದದ್ದು ಅಂತ ಕೇಳಿದ್ರೆ 73ನೇ ತಿದ್ದುಪಡಿ ಇದ್ರೇನು ಫಸ್ಟ್ ಯಾವುದಾದ್ರೂ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆಯಾ ರಾಜ್ಯ ಅಂತ ಕೇಳಿದ್ರೆ ಅದು ಕರ್ನಾಟಕ. ನೆನಪಿರಲ್ಲ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿ ಸಂವಿಧಾನದ ಭಾಗ 9ರಲ್ಲಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈ 73ನೇ ತಿದ್ದುಪಡಿ ಮಾಡಿದ ನಂತರ ಯಾವುದಾದ್ರೂ ಒಂದು ಭಾಗದಲ್ಲಿ ಹಾಗೆ ಯಾವುದಾದ್ರೂ ಒಂದು ವಿಧಿನಲ್ಲಿ ಸೇರಿಸ್ಬೇಕಲ್ವಾ. ಸೊ ಇದು ಯಾವ ವಿಧಿನಲ್ಲಿ ಸೇರಿಸ್ತಾರೆ ಅಂದರೆ 9ನೇ ಭಾಗದಲ್ಲಿ ಸೇರಿಸ್ತಾರೆ. ಓಕೆ, 9 ABCD ಏನೂ ಅಲ್ಲ, ಬರೀ ಸಿರ್ಫ್ 9. ಓಕೆ, ಜಸ್ಟ್ 9ರಲ್ಲಿ ಮಾತ್ರ ಇದ್ರೇನು 73ನೇ ತಿದ್ದುಪಡಿ ಸೇರಿಸ್ತಾರೆ. ಮೀನ್ಸ್ ಏನೋ ಗ್ರಾಮ ಪಂಚಾಯತಿ ಅಂತ. ಓಕೆ, ಪಂಚಾಯತಿಗಳು ಅಂತ. ಸಾರಿ, ಗ್ರಾಮ ಪಂಚಾಯತಿ ಅಲ್ಲ, ಪಂಚಾಯತಿಗಳು ಅಂತ ಸೇರಿಸ್ತಾರೆ. ಸೊ ನೆಕ್ಸ್ಟ್ ಇದು 74ನೇ ತಿದ್ದುಪಡಿನ ಇದನ್ನು ಯಾವ ಭಾಗದಲ್ಲಿ ಸೇರಿಸಿದ್ರು ಅಂತ ಕೇಳಿದ್ರೆ 9A ಭಾಗದಲ್ಲಿ. ಓಕೆ, 9A ಭಾಗದಲ್ಲಿ ಸೇರಿಸ್ತಾರೆ. ಯಾವುದನ್ನು? 74ನೇ ತಿದ್ದುಪಡಿನ. 74ನೇ ತಿದ್ದುಪಡಿ ಏನಿದೆ? ಮುನ್ಸಿಪಾಲ್ಟಿ ಇದೆ. ಓಕೆ, ಮುನ್ಸಿಪಾಲ್ಟಿ ಇದೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಅನುಸೂಚಿಗಳು ಬರ್ತವೆ. ಓಕೆ, 12 ಅನುಸೂಚಿಗಳಿದ್ದಾವೆ ಗೊತ್ತಾ? 10 ಅನುಸೂಚಿ ಮಾತ್ರ ಇರ್ತವೆ 73ನೇ ತಿದ್ದುಪಡಿ ಆಗೋಕ್ಕಿಂತ ಮುಂಚೆ. ಓಕೆ, 52ನೇ ತಿದ್ದುಪಡಿಯಾಗಿ ಪಕ್ಷಾಂತರ ಕಾಯ್ದೆ ಬಂದಿರ್ತದೆ. ಯಾವುದು 1ನೇ ತಿದ್ದುಪಡಿಯಾಗಿ ಭೂ ಸುಧಾರಣೆ ಕಾಯ್ದೆ ಬಂದಿರ್ತದೆ. ಓಕೆನಾ, ಅದು 9ನೇ ಅನುಸೂಚಿ ಮತ್ತು 10ನೇ ಅನುಸೂಚಿ ಆಯ್ತು. ಅದು ಈಗ 11ನೇ ಅನುಸೂಚಿ ಯಾವುದಂದರೆ ಇದು 73ನೇ ತಿದ್ದುಪಡಿಯ ಗ್ರಾಮ ಪಂಚಾಯತಿ. ಪಂಚಾಯತಿಗಳು. ಸೊ 12ನೇ ಅನುಸೂಚಿ ಯಾವುದಂದರೆ ಮುನ್ಸಿಪಾಲ್ಟಿ. ಓಕೆ, ಮುನ್ಸಿಪಾಲ್ಟಿ.
ಸೊ ನೀನು ಇವಾಗ ಒಂದು ನಿಮಗೆ ಡೌಟ್ ಬರ್ತದೆ ಇಲ್ಲಿ ಹೇಳಿದೆ, ಭಾರತದಲ್ಲಿ ಮೊಟ್ಟ ಮೊದಲು ಇದ್ರೇನೋ ಪಂಚಾಯತಿನ ಅಳವಡಿಸ್ಕೊಂಡ ರಾಜ್ಯ ಅಂತಂದರೆ ರಾಜಸ್ಥಾನ, 73ನೇ ತಿದ್ದುಪಡಿ ಬಂದ ನಂತರ ಅಳವಡಿಸ್ಕೊಂಡ ರಾಜ್ಯ ಅಂತ ಕೇಳಿದ್ರೆ ಕರ್ನಾಟಕ. ಹಾಗೆ ಮುನ್ಸಿಪಾಲ್ಟಿ ಯಾವುದು ಅಳವಡಿಸ್ಕೊಳ್ತು ಅಂತ ಡೌಟ್ ಬರುತ್ತೆ ತಾನೇ ನಿಮಗೆ. ಸೊ ಆ ಕ್ವಶನ್ ಮುಂದೆ ಇಟ್ಟಿದ್ದೀನಿ. ಓಕೆ, ಆ ಕ್ವಶನ್ ಮುಂದೆ ಇಟ್ಟಿದ್ದೀನಿ, ಬಟ್ ಇವಾಗಲೂ ಕೂಡ ಹೇಳ್ತೀನಿ ಯಾವುದು ಅಂದರೆ ಮದ್ರಾಸ್ ಕಾರ್ಪೊರೇಷನ್. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಒಂದು ಕಾರ್ಪೊರೇಷನ್ ಇತ್ತು ಅಂತಂದರೆ ಅದು ಮದ್ರಾಸ್ ಕಾರ್ಪೊರೇಷನ್. ಯಾವ ವರ್ಷ? 19ನೇ ಶತಮಾನ, 20ನೇ ಶತಮಾನ, ಈ ವರ್ಷನ 21ನೇ ಶತಮಾನ ಅಲ್ಲ, 17ನೇ ಶತಮಾನದಲ್ಲೇ ಬಂದಿರ್ತದೆ. ಮೀನ್ಸ್ 1688. ಓಕೆ, 1688ರಲ್ಲಿ ಎಲ್ಲಿದೆ ನಂಬರ್ ಇದು? ಓಕೆ, 1688, 1688ರಲ್ಲೇ ಬರ್ತದೆ. ಓಕೆ, ಮುನ್ಸಿಪಲ್ ಕಾರ್ಪೊರೇಷನ್ ಬರ್ತದೆ. ಎಲ್ಲಿ? ಮದ್ರಾಸಲ್ಲಿ. ಜಗತ್ತಿನ 2ನೇ ಮುನ್ಸಿಪಲ್ ಕಾರ್ಪೊರೇಷನ್ ಇದು. ಯಾವುದು? ಮದ್ರಾಸ್ ಕಾರ್ಪೊರೇಷನ್ ಇದೆಯಲ್ಲ, ಈ ಮದ್ರಾಸ್ ಮುನ್ಸಿಪಾಲ್ಟಿ ಇದು ಜಗತ್ತೊಳಗೆ 2ನೇ ಮುನ್ಸಿಪಾಲ್ಟಿ ಇದು. ಮೊದಲೇದು ಯಾವುದಾದ್ರೂ ಇದೆಯಾ? ಹೌದು, ಮುಂದೆ ಒಂದು ಕ್ವಶನ್ ಹಾಕಿದ್ದೀನಿ, ಅಲ್ಲಿವರೆಗೂ ನೋಡಿ ಅಲ್ಲ ಸ್ವಲ್ಪ. ಓಕೆನಾ, ವೇಟ್ ಮಾಡಿ, ಇಲ್ಲಾಂದರೆ ಕಾಮೆಂಟ್ ಹಾಕಿಬಿಡಿ ಅಲ್ಲಿವರೆಗೂ, ಸರಿನಾ? ಸೊ ಈ 73ನೇ ತಿದ್ದುಪಡಿನಲ್ಲಿ ಎಷ್ಟು ಅಂಶ ಇದ್ದು ಅಂತ ಕೇಳಿದ್ದಾನೆ. ಇದು PSIನಲ್ಲೂ ಕೇಳಿದ್ದಾನೆ, ಹಾಗೆ ಗ್ರೂಪ್ C ನಲ್ಲೂ ಕೇಳಿದ್ದಾನೆ. 73ನೇ ತಿದ್ದುಪಡಿಯಲ್ಲಿ 29 ಅಂಶಗಳಿರ್ತವೆ. 29 ಅಂಶಗಳ ಬಗ್ಗೆ ಹೇಳಿದ್ದಾರೆ. ಹಾಗೆ 74ನೇ ತಿದ್ದುಪಡಿಯಲ್ಲಿ ಮೀನ್ಸ್ ಏನು, ಮುನ್ಸಿಪಾಲ್ಟಿನಲ್ಲಿ ಎಷ್ಟು ಅಂಶಗಳ ಬಗ್ಗೆ ಹೇಳಿದ್ದಾರೆ ಅಂದರೆ 18 ಅಂಶಗಳ ಬಗ್ಗೆ ಹೇಳಿದ್ದಾರೆ, ಸರಿನಾ? ಸೊ ಈ 18, 29 ಅಂದರೆ ನಿಮಗೆ ಇನ್ನೊಂದು ನೆನಪು ಬರಬೇಕು. ಈ ಸರಿ ಒಲಿಂಪಿಕ್ಸ್ ನಡೀತು ಗೊತ್ತಾ? ಕಾಕತಾಳೀಯವಾಗಿದ್ದು ಇವೆರಡು ನಂಬರಲ್ಲಿ ಮ್ಯಾಚ್ ಆಗ್ತವೆ. ಒಲಿಂಪಿಕ್ಸ್ ಮೀನ್ಸ್ ಏನು, ಪ್ಯಾರಾ ಒಲಿಂಪಿಕ್ಸಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟನೇದು? 18ನೇ ಸ್ಥಾನದಲ್ಲಿದ್ದೀವಿ ನಾವು. ಓಕೆ, ಎಷ್ಟನೇ ದೇಶಗಳ ಪಟ್ಟಿ ಬರ್ತಾವೆ ಗೊತ್ತಾ? ಇವಾಗ ಯಾವುದೋ ಒಂದು ದೇಶ ಇದ್ದರೆ 100 ಗೆದ್ದಿದೆ, 2ನೇ ದೇಶ ಇದ್ರೇ 80 ಗೆದ್ದಿದೆ, 3ನೇ ದೇಶ 8 ಗೆದ್ದಿದೆ, ಹೀಗಿದ್ರೆ ಆ ಪಾಯಿಂಟ್ಸ್ ಟೇಬಲಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂದರೆ 18ನೇ ಸ್ಥಾನದಲ್ಲಿದ್ದೀವಿ. ಹಾಗೆ ನಾವು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮೆಡಲ್ಸ್ ಎಷ್ಟು ಗೆದ್ದಿದ್ದೀವಿ ಅಂತ ಕೇಳಿದ್ರೆ 29 ಮೆಡಲ್ಸ್ ಗೆದ್ದಿದ್ದೀವಿ, ಸರಿನಾ? ಸೊ ಅಲ್ಲಿ ಲಿಂಕ್ ಆಯ್ತು ನೋಡಿ ಇದು ನಿಮಗೆ. ಓಕೆನಾ, ನೆನಪುಳಿತದಲ್ವಾ? ಸೊ ಅದು ಕೇಳಲ್ಲ, ಅದನ್ನ ಯಾಕೆ ನೆನಪು ಇಟ್ಕೊಳ್ಳಿ ಗುರು, ಅದನ್ನೇ ಅವ್ನು ಕೇಳ್ತಾನೆ. ಇವಾಗ ಇನ್ನೂ 5 ವರ್ಷ ಇನ್ನೂ 4 ವರ್ಷ ಕೇಳ್ತಾನೆ, ಸರಿನಾ? ಇನ್ನೂ 4 ವರ್ಷ ಕೇಳೋ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಯಾಕಂದರೆ ಫಸ್ಟ್ ಟೈಮ್ 29 ಮೆಡಲ್ ತಂದದ್ದು ಫಸ್ಟ್ ಟೈಮ್ ನಮ್ಮ ಯಾರು ಪ್ಯಾರಾ ಒಲಿಂಪಿಕ್ಸ್ ಸ್ಪೋರ್ಟ್ಸ್ಮೆನ್ಸ್. ಓಕೆ, ಗ್ರೇಟ್ ಸಾಧನೆ ಮಾಡಿದ್ದಾರೆ. ಎಲ್ಲ ಇದ್ದು ಒಲಿಂಪಿಕ್ಸಲ್ಲಿ 6 ಮೆಡಲ್ ತಂದಿದ್ದಾರೆ. ಓಕೆ, ನಾರ್ಮಲ್ ಬಟ್ ಒಂದು ದೇಹದ ಒಂದು ಅಂಗವೈಕಲ್ಯ ಇದ್ದರೂ ಕೂಡ ಓಕೆ ದೇವರಿಗೆ ಸವಾಲು ಒಡ್ಡಿದ್ರೇನೋ 29 ಮೆಡಲ್ ತಂದಿದ್ದಾರೆ ಭಾರತೀಯರು. ಓಕೆ, ಹೆಮ್ಮೆಯ ವಿಷಯ ಇದು. ಸೊ ಇವೆರಡು ನೆನಪಿಟ್ಕೊಂಡ್ರೆ ನೀವು. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಕೆಳಗೆ ಕೊಟ್ಟಿರುವ ಪಂಚಾಯಿತಿ ಸಂಬಂಧಿ ಸಮಿತಿಗಳಲ್ಲಿ ಕರ್ನಾಟಕ ಸರ್ಕಾರ ನೇಮಿಸಿದ ಸಮಿತಿ ಯಾವುದು ಅಂತ ಕೊಟ್ಟಿದ್ದಾರೆ. ಇವಾಗ ಸಮಿತಿಗಳು ಬರ್ತವೆ ಪಂಚಾಯತಿಗೆ ಸಂಬಂಧಿಸಿದಂತೆ. ಒಂದು ರಾಜ್ಯ ಸರ್ಕಾರದ ನೇಮಕ ಮಾಡಿದ್ದು, ಹಾಗೆ ಕೇಂದ್ರ ಸರ್ಕಾರ ನೇಮಕ ಮಾಡಿದ್ದು. ಕೇಂದ್ರ ಸರ್ಕಾರ ನೇಮಕ ಮಾಡಿದ್ದು 9 ಸಮಿತಿಗಳಿದ್ದಾವೆ. ಅದನ್ನು 9 ಸಮಿತಿಗಳು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ನೀವು ಕೂಡ ಇದ್ರ ತಿಳ್ಕೊಂಡಿದ್ದೀರಾ, ಸರಿನಾ? ಈ ಕೇಂದ್ರ ಸರ್ಕಾರ ಬಿಟ್ಟು ರಾಜ್ಯ ಸರ್ಕಾರ ಎಷ್ಟು ಸಮಿತಿಗಳನ್ನ ನೇಮಕ ಮಾಡಿದ್ದಾವೆ ಅಂತ ಕೇಳಿದ್ರೆ 3 ಸಮಿತಿಗಳನ್ನ ನೇಮಕ ಮಾಡಿದ್ದಾವೆ. ಯಾವ್ಯಾವ ಸಮಿತಿಗಳು? ಸೊ ನೋಡೋಣವಾ? ಆಪ್ಷನ್ ಏನಿದ್ದಾವೆ ಅಂದರೆ VN ಗಾಡ್ಗಿಲ್, ಇದು ಸೆಂಟ್ರಲ್ ಸಮಿತಿ, ಇದು ಆಗೋದೇ ಇಲ್ಲ. ಓಕೆ, ಚಂದ್ರಶೇಖರ ಸಮಿತಿನ ರಂಗರಾಜು, ಇದು ಬಡತನಕ್ಕೆ ಸಂಬಂಧಿಸಿದ ಸಮಿತಿ. ಯಾವುದು? ರಂಗರಾಜು ಸಮಿತಿ. ಬಡತನಕ್ಕೆ ಸಂಬಂಧಿಸಿದ ಸಮಿತಿ ಯಾವುದು ಅಂತ ಕೇಳಿದ್ರೆ ರಂಗರಾಜು ಸಮಿತಿ. ಇದು PSIನಲ್ಲಿ ಕೇಳಿದ್ದಾನೆ, ಹಾಗೆ ಯಾವುದು SDAದಲ್ಲಿ ಕೇಳಿದ್ದಾನೆ ಇದು. ಓಕೆ, ರಂಗರಾಜು ಸಮಿತಿ. ಸೊ ನೆಕ್ಸ್ಟ್ GVK ರಾವ್ ಸಮಿತಿ, ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ಹುದ್ದೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂದರೆ GVK ರಾವ್ ಸಮಿತಿ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಓಕೆನಾ, ರಿವಿಷನ್ ಆಗುತ್ತೆ ಅಂತ ಮತ್ತೆ ರಿಪೀಟ್ ಇಲ್ಲಿ ಆಪ್ಷನಲ್ಲಿ ಹಾಕಿದ್ದೀನಿ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಗೊತ್ತಾ? ಆಪ್ಷನ್ B, D ಚಂದ್ರಶೇಖರಯ್ಯ ಸಮಿತಿ. ಏನು ಗುರು ನೀನು 3 ನೇಮಕ ಮಾಡಿದಾರೆ ಅಂತ ಹೇಳಿದ್ಯಾ, ಒಂದೇ ಆಪ್ಷನಲ್ಲಿ ಇಟ್ಟಿದೆಯಾ, ಹೇಗಿದು ಮೋಸ ಆಗುತ್ತೆ ಅಂತ ಕೇಳಿದ್ರೆ, ಸೊ ಬನ್ನಿ ನೆಕ್ಸ್ಟ್ ಪೇಜ್ಗೆ ಹೋಗೋಣ. ನೆಕ್ಸ್ಟ್ ಪೇಜಲ್ಲಿ ಏನಿದೆ ಅಂದರೆ, ಕರ್ನಾಟಕ ಸರ್ಕಾರದ ನೇಮಕ ಮಾಡಿದ ಯಾವ ಸಮಿತಿಯು ಕರ್ನಾಟಕದ ಅಶೋಕ್ ಮೆಹ್ತಾ ಸಮಿತಿ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಕರ್ನಾಟಕದಲ್ಲಿ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಆ ಯಾವ ಸಮಿತಿನ ಕರ್ನಾಟಕದ ಅಶೋಕ್ ಮೆಹ್ತಾ ಸಮಿತಿ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಅಶೋಕ್ ಮೆಹ್ತಾ ಸಮಿತಿ ಅಂತ ಕರೆಯೋಕ್ಕಿದ್ರೆ ಏನು ಕ್ವಾಲಿಟಿ ಬೇಕಪ್ಪ, ಏನು ಶಿಫಾರಸು ಮಾಡಬೇಕು ಹೇಳ್ಬೋದಾ? ಹೇಳ್ತೀರಾ ನೀವು, ಬುದ್ಧಿವಂತರಿದ್ದೀರಾ, ಏನಂತ ಹೇಳ್ತೀರಾ? 2 ಟೈರ್ ಸಿಸ್ಟಮ್. ಓಕೆ, 2 ಶ್ರೇಣಿಯ ಪಂಚಾಯಿತಿ, 2 ಹಂತದ ಪಂಚಾಯಿತಿ ಬೇಕು ಅಂತ ಹೇಳಿರ್ತಾನೆ. ಯಾರು? ಅಶೋಕ್ ಮೆಹ್ತಾ. ಓಕೆ, ಅಶೋಕ್ ಅವನ ಸಮಿತಿ ಹೇಳ್ತದೆ 1977ರಲ್ಲಿ. ಸೊ ಹಾಗೆ ಇಲ್ಲಿ ಕರ್ನಾಟಕದಲ್ಲೂ ಯಾವನೋ ಒಬ್ಬ ಇದ್ರೇನು 2 ಹಂತದ ಸಮಿತಿ ಬೇಕು ಅಂತ ಹೇಳಿರಬೇಕು ಸಮಿತಿ ಅವನು. ಓಕೆ, ಸೊ ಅದಕ್ಕೆ ಆ ರೀತಿ ಹೆಸರು ಕರೀತಾರೆ ಲೈಕ್. ಓಕೆ, ಸೊ ಅದ್ರ ಬಿಟ್ಟು ಏನು ಡಿಫ್ರೆನ್ಸ್ ಅದು ಮತ್ತೆ ಏನಂತಾರೆ ಅದಕ್ಕೆ, ರಾಕೆಟ್ ಸೈನ್ಸ್ ಏನಿರೋದಿಲ್ಲ ಇದರಲ್ಲಿ. ಕೊಂಡಜ್ಜಿ ಬಸಪ್ಪ ಸಮಿತಿ, ಇದು ಕರ್ನಾಟಕದಲ್ಲಿ ನೇಮಕಗೊಂಡಿರುವ ಪಂಚಾಯತಿಗೆ ಸಂಬಂಧಿಸಿದಂಥ 3ನೇ ಸಮಿತಿ ಇದು. ಓಕೆ, ಹಾಗಾದರೆ 2ನೇದಿದ್ದಾವ? ಓಕೆ, 2ನೇದಿದ್ದಲ್ಲ, ಚಂದ್ರಶೇಖರ ಸಮಿತಿ. ಓಕೆ, DS ಚಂದ್ರಶೇಖರ ಸಮಿತಿ. ಈ DS ಚಂದ್ರಶೇಖರ ಸಮಿತಿಗೆ ಏನಂತಾರೆ ಅಂದರೆ ಕರ್ನಾಟಕದ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಕರೀತಾರೆ ಇದಕ್ಕೆ. ಓಕೆ, ಅಂದರೆ ಬಲವಂತರಾಯ್ ಮೆಹ್ತಾ ಸಮಿತಿ ಅಂದರೆ ನಿಮಗೆ ಇನ್ನೊಂದು ಇಲ್ಲಿ ಬರ್ತದೆ ಅಲ್ವಾ? ಏನು ಬರ್ತದೆ? 3 ಹಂತಗಳ
ಪಂಚಾಯಿತಿಯನ್ನು ಶಿಫಾರಸು ಮಾಡ್ತಾನೆ, ಯಾರು? ಬಲವಂತರಾಯ್ ಮೆಹ್ತಾ. ಓಕೆ, ಸೊ ಅದಕ್ಕೆ ಇವರು ಕೂಡ DS ಚಂದ್ರಶೇಖರ್ ಅವರು ಇವರು ಕೂಡ 3 ಹಂತದ ಪಂಚಾಯಿತಿಗಳನ್ನ ಶಿಫಾರಸು ಮಾಡ್ತಾರೆ. ಸೊ ಅದಕ್ಕೆ ಇವ್ರಿಗೆ ಏನಂತ ಕರೀತಾರೆ ಅಂದರೆ ಕರ್ನಾಟಕದ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಕರೀತಾರೆ ಇವ್ರ ಸಮಿತಿಯನ್ನು. ಇಲ್ಲೇನು ಕೇಳಿದ್ದಾನೆ ಅವನು? ಅಶೋಕ್ ಮೆಹ್ತಾ ಸಮಿತಿ ಯಾವ್ದು ಕರೀತಾನೆ ಅದು ಕೇಳೋ ಅಂದಿದ್ದಾನೆ. ಓಕೆ, ಸೊ ಇವಾಗ ಅದಕ್ಕೆ ಹೋಗೋಣ ಬನ್ನಿ. ತುಂಗನ್ ಸಮಿತಿ ಇದು ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಏನಿದೆ ಅಂದರೆ ವೆಂಕಟಪ್ಪ ಸಮಿತಿ. ಯಾಕೆ ಆಗೋದಿಲ್ಲ ಅಂದರೆ ಸೆಂಟ್ರಲ್ ಅವರು ನೇಮಕ ಮಾಡಿದ ಸಮಿತಿ. ಸೊ ಇಲ್ಲಿ ರಾಜ್ಯ ಅಂತ ಕೇಳಿದ್ದಾನೆ ಸ್ಪೆಷಲಿ. ಸೊ ಅದನ್ನ ಯಾಕೆ ಹೋಗೋಣ ನಾವು, ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ವೆಂಕಟಪ್ಪ ಸಮಿತಿ. ಕರ್ನಾಟಕದಿಂದ ಮೊಟ್ಟ ಮೊದಲ ಸಮಿತಿ ಯಾವುದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಅದು ವೆಂಕಟಪ್ಪ ಸಮಿತಿ, ಸರಿನಾ? ಇದು ಎಷ್ಟರಲ್ಲಿ ಬರ್ತದೆ ಅಂದರೆ 1949ರಲ್ಲಿ ಬರ್ತದೆ. ದೇಶದಲ್ಲೇ ಬಲವಂತರಾಯ್ ಮೆಹ್ತಾ ಸಮಿತಿ 1957ರಲ್ಲಿ ಬಂದಿದೆ. ಅದಕ್ಕಿಂತ ಮುಂಚೆ ಬಂದಿದೆಯಾ ನಮ್ಮಲ್ಲಿ ಅಂತ ಕೇಳಿದ್ರೆ ಹೌದು, ನಮಗೆ ಅವ್ರಿಗಿಂತ ಮುಂಚೆನೇ ಇದೆಯಾ ನಮ್ಮದು. ಓಕೆನಾ? ನಾವು ಎಲ್ಲದರಲ್ಲೂ ಅಡ್ವಾನ್ಸ್ ನಾವು ಕರ್ನಾಟಕದವರು. ಓಕೆನಾ? ಕನ್ನಡಿಗರು ಯಾವತ್ತೂ ಮುಂದೆ ಇರಬೇಕು ನಾವು. ಓಕೆ, ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೋಡ್ಕೊಂಡು ಬರೋಣ. ನೆಕ್ಸ್ಟ್ ಏನಿದೆ ಅಂದರೆ ಅವು 3 ಕೂಡ ಸಮಿತಿಗಳ ಬಗ್ಗೆ ಹಾಕಿದ್ದೀನಿ. ಓಕೆನಾ? ಕರ್ನಾಟಕ ಸರ್ಕಾರದಿಂದ ಪಂಚಾಯಿತಿ ಅಭಿವೃದ್ಧಿಗೆ ನೇಮಕವಾಗಿರುವ ಸಮಿತಿಗಳು ಅಂತ. ಓಕೆ, ಯಾವುದೇ ಸಮಿತಿ ಬರ್ತದೆ ಅಂದರೆ ಫಸ್ಟ್ ಹೇಳಿದೆ ಅಲ್ವಾ, ವೆಂಕಟಪ್ಪ ಸಮಿತಿ. ಇದು ಎಷ್ಟು ಹಂತದ ಪಂಚಾಯಿತಿಗಳನ್ನ ಶಿಫಾರಸು ಮಾಡ್ತದೆ ಅಂದರೆ 2 ಹಂತಗಳನ್ನ ಪಂಚಾಯಿತಿ ಶಿಫಾರಸು ಮಾಡ್ತಾ ಇದು. ಓಕೆ, ಚಂದ್ರಶೇಖರ ಸಮಿತಿ ಇದು ಎಷ್ಟು ಹಂತಗಳದು ಅಂದರೆ ಓಕೆ, ಇದು 3 ಹಂತಗಳದು. ಓಕೆ, 3 ಹಂತಗಳ ಪಂಚಾಯಿತಿಯನ್ನು ಶಿಫಾರಸು ಮಾಡ್ತದೆ. ಯಾವುದು? ಚಂದ್ರಶೇಖರಯ್ಯ ಸಮಿತಿ. ಇದಕ್ಕೆ ಬಲವಂತರಾಯ್ ಮೆಹ್ತಾ ಅಂತ ಕರೀತಾರೆ, ಇದಕ್ಕೆ ಯಾವುದು? ಅಶೋಕ್ ಅಂತ ಕರೀತಾರೆ. ಓಕೆ, ಇದು ನೆಕ್ಸ್ಟ್ ಇನ್ನೊಂದು ಬರ್ತದೆ ಯಾವುದು ಲಾಸ್ಟ್ ಅಂದರೆ 1962ರಲ್ಲಿ ಕೊಂಡಜ್ಜಿ ಬಸಪ್ಪ ಸಮಿತಿ, ಸರಿನಾ? ಈ 3 ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದ್ರೆ ಬರ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ನೀವು ಸೆಂಟ್ರಲ್ ಸಮಿತಿನ ನೋಡ್ಕೊಂಡಿರ್ತೀರ. ಸ್ಟೇಟ್ ಸಮಿತಿ ಇದೆ ಅಲ್ವಾ, ಜಾಸ್ತಿ ಇದ್ರೇನೋ ಓದ್ಕೊಂಡೇ ಇರಲ್ಲ ನೀವು. ಓಕೆ, ಸೊ ಇವು 3 ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದ್ರೆ ಬರ್ಕೊಂಬೇಡಿ. ಓಕೆ, ನಿಮಗೆ ಗೊತ್ತಿದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕರ್ನಾಟಕ ಸರ್ಕಾರದಿಂದ ನೇಮಕಗೊಂಡಿರುವ ಯಾವ ಸಮಿತಿಯನ್ನು ಬಲವಂತರಾಯ್? ಓಕೆ, ಇದು ಆವಾಗಲೇ ಹೇಳಿದೆ ಅಲ್ವಾ, ಯಾವುದು? ಚಂದ್ರಶೇಖರಯ್ಯ ಸಮಿತಿ ಕರೀತಾರೆ. ವೆಂಕಟಪ್ಪಗೆ ಏನಂತ ಕರೀತಾರೆ? ಅಶೋಕ್ ಅಂತ ಕರೀತಾರೆ. ಓಕೆ, ಅಶೋಕ್ ಸಮಿತಿ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರಿಟಿಷರ ಕಾಲದಲ್ಲಿ ಗ್ರಾಮದ ದಾಖಲಾತಿಯನ್ನು ನಿರ್ವಹಣೆ ಮಾಡುತ್ತಿದ್ದವರನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದ್ದಾರೆ. ಓಕೆ, ಬ್ರಿಟಿಷರ ಕಾಲದಲ್ಲಿ ಗ್ರಾಮದಲ್ಲಿದ್ರೇನೋ ದಾಖಲಾತಿಯನ್ನು ನಿರ್ವಹಣೆ ಮಾಡ್ತಿದ್ದ. ಲೈಕ್ ಇವಾಗ ಹೆಂಗಂದರೆ ವಿಲೇಜ್ ಅಕೌಂಟೆಂಟ್ ಥರ, ಸರಿನಾ? ವಿಲೇಜ್ ಅಕೌಂಟೆಂಟ್ ಥರ, ಸರಿನಾ? ಆ ಥರ ನಿರ್ವಹಣೆ ಮಾಡೋನಿಗೆ ಏನಂತ ಕರಿತಿದ್ರು? ಏನು ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತಿದ್ರಾ? ಇಲ್ಲ, ಏನಂತ ಕರಿತಿದ್ರು ಅಂದರೆ ದರೋಗ್ ಅಂತ ಕರಿತಿದ್ರು. ಓಕೆ, ದರೋಗ್ ಅಂತ ಕರಿತಿದ್ರಾ? ದರೋಗ್ ಅಂತ ಪೊಲೀಸನ್ನ ಕರಿತಿದ್ರು. ಓಕೆನಾ? ಗ್ರಾಮ ಮಟ್ಟದಲ್ಲಿ ಏನು ಪೊಲೀಸ್ ಇರ್ತಿದ್ದ ಅಲ್ವಾ, ಅವನಿಗೆ ದರೋಗ್ ಅಂತ ಕರಿತಿದ್ರು, ಸರಿನಾ? ಜಮೀನ್ದಾರ್ ಅಂದರೆ ಕಂದಾಯವನ್ನು ಎಲ್ಲ ಇದ್ರೇನೋ ಇಸ್ಕೋತಿದ್ದ, ಗೊತ್ತಾ? ಕಂದಾಯವನ್ನು ಇವಾಗಿದ್ರೆ ಅವನಿಗೆ ಜಮೀನ್ದಾರ್ಗಿದ್ರೆ ಭೂಮಿ ಕೊಟ್ಟಿರ್ತಿದ್ರು ಅವರು ಬ್ರಿಟಿಷರು. ಅವರಿಂದ ಎಲ್ಲ ರೈತರಿಂದ ಕಂದಾಯವನ್ನು ವಸೂಲಿ ಮಾಡಿ ಬ್ರಿಟಿಷ್ ಸರ್ಕಾರಕ್ಕೆ ಒಪ್ಪಿಸುವವನು ಯಾರು ಅಂದರೆ ಜಮೀನ್ದಾರ. ಓಕೆ, ಇವಾಗ ಸಂಗೊಳ್ಳಿ ರಾಯಣ್ಣ ಫಿಲ್ಮಲ್ಲಿ ನೀವು ನೋಡಿರ್ತೀರ, ಜಮೀನ್ದಾರ ಇದ್ರೇನೋ ಸಂಗೊಳ್ಳಿ ರಾಯಣ್ಣನ ತಾಯಿಯ ಡುಬ್ಬದ ಮೇಲೆ ಇದ್ರೇನೋ ಬಿಸುಕಲ್ಲಿ ಹೇರಿರ್ತಾನೆ, ಗೊತ್ತಾ? ಅವನೇ ಜಮೀನ್ದಾರ. ಕಂದಾಯ ವಸೂಲಿ ಮಾಡೋಕ್ಕೆ ಅಷ್ಟೆಲ್ಲ ತ್ರಾಸು ಕೊಡ್ತಿದ್ರು ಅವರು. ಓಕೆ, ಇಂಡಿಯನ್ಸ್ಗೆ. ಸೊ ಇಲ್ಲಿ ಏನಿದೆ ಅಂದರೆ ಜಾಗೀರ್ದಾರ ಅಂತ ಕೊಟ್ಟಿದ್ದಾರೆ. ಈಗ ಜಾಗೀರ್ದಾರಲ್ಲಿ ಜಾಗೀರ್ದಾರ ಆಗಬೇಕು. ಇದು ಜಾಗೀರ್ದಾರ ಯಾವ ಕಾಲದಲ್ಲಿ ಬರ್ತದೆ ಅಂದರೆ ಮೊಘಲರ ಕಾಲದಲ್ಲಿ ಬರ್ತದೆ. ಹಾಗೆ ಇವ್ರ ಕಾಲದಲ್ಲೂ ಬರ್ತದೆ, ಬಹುಮನಿಗಳ ಕಾಲದಲ್ಲಿ, ಹಾಗೆ ಅವರು ಆದಿಲ್ ಶಾಹಿಗಳ ಕಾಲದಲ್ಲೂ ಕೂಡ. ಬಟ್ ಮೊದಲು ಬಂದಿರೋದು ಯಾವುದು ಅಂದರೆ ಮೊಘಲರ ಕಾಲದಲ್ಲಿ ಯಾವ ರಾಜನ ಕಾಲದಲ್ಲಿ ಅಂದರೆ ಒಂದು ಬಾಬರು ಹಾಗೆ ಹುಮಾಯೂನ್ ಕಾಲದಲ್ಲಿ, ಸರಿನಾ? ಸೊ ನೆಕ್ಸ್ಟ್ ಇವ್ರ ಕಾಲದಲ್ಲಿ ಬರ್ತದೆ ಯಾವುದು? ಅಕ್ಬರ್ನ ಕಾಲದಲ್ಲಿ ಚೇಂಜ್ ಆಗ್ತದೆ. ಯಾವ್ದು ಚೇಂಜ್ ಆಗುತ್ತದೆ ಹೇಳಿ ನೋಡೋಣ? ಮಂಗೋಲರ ಕಡೆಯಿಂದ ನಾವು ಏನೋ ಅವರು ತೊಗೊಂಡಿದ್ದಾರೆ ಅದನ್ನು. ಫಸ್ಟ್ ಮಂಗೋಲಲ್ಲಿ ಅದು ಜಾರಿಗಿತ್ತು, ಮಂಗೋಲರಲ್ಲಿ ಜಾರಿಗಿದ್ದನ್ನು ಇವ್ರು ತೊಗೋತಾರೆ. ಯಾರು? ಅಕ್ಬರ, ಸರಿನಾ? ಯಾವುದದು? ಕಮೆಂಟ್ ಮಾಡಿ ನೋಡೋಣ. ಇಂಪಾರ್ಟೆಂಟ್ ಇದೆಯಲ್ವಾ? ಕಮೆಂಟ್ ಮಾಡಿ, ಸರಿನಾ? ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಗೊತ್ತಾ? ಪತ್ವಾರಿ ಅಂತ ಕರಿತಿದ್ರು. ಗ್ರಾಮದ ದಾಖಲಾತಿಯನ್ನು ನಿರ್ವಹಣೆ ಮಾಡುತ್ತಿದ್ದವನನ್ನು ಪತ್ವಾರಿ ಅಂತ ಕರಿತಿದ್ರು. ಬಟ್ ಕಂದಾಯವನ್ನು ಏನೋ ಇಸ್ಕೋತಿದ್ದ ಒಂದು, ಓಕೆ, ಕಂದಾಯವನ್ನು ಯಾರಿದ್ರೇನೋ ಕಲೆಕ್ಟ್ ಮಾಡ್ತಿದ್ರು ಅವನಿಗೇನಂತ ಕರಿತಿದ್ರು ಅಂದರೆ ಜಮೀನ್ದಾರ್ ಅಂತ ಕರಿತಿದ್ರು. ಓಕೆ, ಜಮೀನ್ದಾರ್ ಇದ್ರೆ ಕಂದಾಯವನ್ನು ಏನೋ ತೊಗೊಳೋನವನು, ಕಲೆಕ್ಟ್ ಮಾಡೋನು. ಬಟ್ ಇಲ್ಲಿದ್ರೆ ಗ್ರಾಮ ಲೆಕ್ಕಾದಿ ಥರ ವರ್ಕ್ ಮಾಡೋನು ಯಾರು ಅಂದರೆ ಪತ್ವಾರಿ, ಸರಿನಾ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವಾಗಲೂ ಹೇಳಿದೆ ಅಲ್ವಾ, ಜಗತ್ತಿನ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದು? ಮೊಟ್ಟ ಮೊದಲ ಬೇಡ ನಮಗೆ, ಎರಡನೇದು ಸಾಕು. ಎರಡನೇದು ಯಾವುದಿದೆ? ನಮ್ಮ ಹೆಮ್ಮೆಯ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್. ಎಷ್ಟರಲ್ಲಿ? 1688ರಲ್ಲಿ. ಓಕೆ, 1688ರಲ್ಲಿ. ಸೊ ಜಗತ್ತಿನ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಬೇಕಲ್ವ? ಇವಾಗ ಎರಡನೇದು ತೊಗೊಂಡು ಏನು ಮಾಡ್ತೀರಾ? ಓಕೆ, ಎರಡು ಇಂಪಾರ್ಟೆಂಟ್, ಯಾಕಂದರೆ ಅದು ಎರಡು ಅನ್ನೋದು ಇಂಡಿಯಾದಲ್ಲಿ ಫಸ್ಟ್ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಡಿ, ಲಂಡನ್ ಮುನ್ಸಿಪಲ್ ಕಾರ್ಪೊರೇಷನ್. ಓಕೆ, ಲಂಡನ್ ಮುನ್ಸಿಪಲ್ ಕಾರ್ಪೊರೇಷನ್ ಇಂಗ್ಲೆಂಡಲ್ಲಿ ಬರ್ತದೆ ಫಸ್ಟ್ ಟೈಮ್ ಮುನ್ಸಿಪಲ್ ಕಾರ್ಪೊರೇಷನ್. ಅದಾದರೆ ಸೆಕೆಂಡ್ ಬಂದಿದೆ ಇಂಡಿಯಾದಲ್ಲಿ. ಯಾಕೆ ಬರ್ತದೆ? ಬ್ರಿಟಿಷರು ಆಡಳಿತ ಮಾಡ್ತಿದ್ರು, ಅಲ್ಲಿ ಅವರೇ ಇದ್ರೇನೋ ಸ್ಥಾಪನೆ ಮಾಡಿದ್ರು, ಇಲ್ಲಿ ಕೂಡ ಅವರೇ ಸ್ಥಾಪನೆ ಮಾಡಿದ್ರು. ಇಷ್ಟೇ ಸಿಂಪಲ್ ಲಾಜಿಕ್, ಏನು ಜಾಸ್ತಿ ಇಲ್ಲ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊದಲ ಬಾರಿಗೆ ಸ್ಥಳೀಯ ಆಡಳಿತದ ವಿಕೇಂದ್ರೀಕರಣ ಮಾಡಿದವರು ಯಾರು ಅಂತ ಕೇಳಿದ್ದಾರೆ, ಸರಿನಾ? ಇಲ್ಲಿ ಪ್ರಶ್ನೆ ಎರಡು ಬರ್ತವೆ. ಒಂದು
ಸ್ಥಳೀಯ ಆಡಳಿತ ವಿಕೇಂದ್ರೀಕರಣ ಮಾಡಿದವರು ಯಾರು ಅಂತ, ಇನ್ನೊಂದು ಹಣಕಾಸು ವಿಕೇಂದ್ರೀಕರಣ ಮಾಡಿದವರು ಯಾರು ಅಂತ. ಓಕೆ, ಆರ್ಥಿಕ ವಿಕೇಂದ್ರೀಕರಣ ಅಂತಾರೆ ಅದಕ್ಕೆ, ಯಾರು ಅಂತ. ಸೊ ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ. ಓಕೆ, ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಲಾರ್ಡ್ ರಿಪ್ಪನ್ ಅಂತ ಕೊಟ್ಟಿದ್ದಾರೆ. ಸ್ಥಳೀಯ ಅಂತ ಏನಾದರೂ ಬಂತು ಅಂದರೆ ನೀವು ಅದ್ರ ಲಾರ್ಡ್ ರಿಪ್ಪನ್ ಅಂತ ಕನ್ಫರ್ಮ್ ಆಗಿರ್ತೀರಾ. ಓಕೆ, ಲಾರ್ಡ್ ರಿಪ್ಪನ್ ಅವರು ಸ್ಥಳೀಯ ಆಡಳಿತ ಪಿತಾಮಹ, ಬಟ್ ಸ್ಥಳೀಯ ಆಡಳಿತ ವಿಕೇಂದ್ರೀಕರಣ ಮಾಡಿದವರು ಅವರಲ್ಲ. ಲಾರ್ಡ್ ಮೆಕಾಲೆನಾ ಇವರು IPC ಸೆಕ್ಷನ್ ಇದೆ ಗೊತ್ತಾ, IPC 1816 ಬರ್ತಲ್ಲ, IPCನ ಕಾನ್ಸೆಪ್ಟ್ ಕೊಟ್ಟವ್ರು ಯಾರು ಅಂದರೆ ಇವರೇ ಲಾರ್ಡ್ ಮೆಕಾಲೆ. ಸರಿಯಾ, ಇವರು ಕೂಡ ಅಲ್ಲ. ಲಾರ್ಡ್ ಮೇಯೋನಾ ಇವರಾ ಅಥವಾ ಇವರಾ ಹೇಳಿ ನೋಡೋಣ. ಇವರು ಯಾರು? ಲಾರ್ಡ್ ಚಾರ್ಲ್ಸ್ ಹಾಬೌಸ್. ಓಕೆ, ಲಾರ್ಡ್ ಚಾರ್ಲ್ಸ್ ಹಾಬೌಸ್ ಇರ್ತಾರಲ್ಲ, ಇವರು 1907ರಲ್ಲಿ, ಓಕೆ 1907ರಲ್ಲಿ ಮೊದಲ ಬಾರಿಗೆ ಸ್ಥಳೀಯ ಆಡಳಿತ ವಿಕೇಂದ್ರೀಕರಣ ಮಾಡೋಣ ಅಂತ ಹೇಳ್ತಾರೆ. ಓಕೆನಾ, ಮಾಡೋಣ ಅಂತ ಹೇಳಲ್ಲ, ಮಾಡ್ತಾರೆ ಇವರೇ. ಯಾರು? ಸರ್ ಚಾರ್ಲ್ಸ್ ಹಾಬೌಸ್. ಓಕೆ, ಎಷ್ಟರಲ್ಲಿ? 1907ರಲ್ಲಿ. 1907ರಲ್ಲಿ ಇನ್ನೊಂದು ಏನೋ ಕೇಳಿದಲ್ಲ ಮೊನ್ನೆ, ಯಾವುದು VO ಎಕ್ಸಾಮಲ್ಲಿ, ಮ್ಯಾಜ್ನಿ ಕ್ಲಬ್ ಯಾವಾಗ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು ಅಂತ? ಗೋವಿಂದರಾವ್ ಯಾಳ್ಗಿ, ಹನುಮಂತರಾವ್ ದೇಶಪಾಂಡೆ. ಎಷ್ಟರಲ್ಲಿ? 1907ರಲ್ಲಿ. ಎಲ್ಲಿ? ನಮ್ಮ ಹೆಮ್ಮೆಯ ಬೆಳಗಾವಿನಲ್ಲಿ. ಓಕೆ, ಬೆಳಗಾವಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅವರು, ನಮ್ಮ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ, ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ, ಇದು ನೋಡ್ಕೊಳ್ಳಿ. ಇಲ್ಲಿ ಯಾವುದು ಅಂದರೆ ಸ್ಥಳೀಯ, ಕನ್ಫರ್ಮ್ ಆಗಿಬಿಡಿ ಇದನ್ನು. ಓಕೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸ್ಥಳೀಯ ಆಡಳಿತದ ವಿಕೇಂದ್ರೀಕರಣ ಅಂತ ಕೇಳಿದ್ದಾರೆ, ಅದು ಚಾರ್ಲ್ಸ್ ಹಾಬೌಸ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ವಿಕೇಂದ್ರೀಕರಣ. ಓಕೆ, ಇಲ್ಲಿ ಆರ್ಥಿಕ ಅಂತಿದೆ, ಇಲ್ಲಿ ಸ್ಥಳೀಯ ಆಡಳಿತ ಅಂತ ಇಲ್ಲ. ಓಕೆ, ಸ್ಥಳೀಯ ಅಂತ ಬಂದಿಲ್ಲ. ಓಕೆ, ಸ್ಥಳೀಯ ಆಡಳಿತ ವಿಕೇಂದ್ರೀಕರಣ ಅಂತಿಲ್ಲ, ಇಲ್ಲಿ ಆರ್ಥಿಕ ವಿಕೇಂದ್ರೀಕರಣ ಅಂದರೆ ಹಣಕಾಸು ಸಂಬಂಧಿಸಿದಂತೆ ವಿಕೇಂದ್ರೀಕರಣ ಮಾಡೋಣ ಅಂತ ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಸರ್ ಚಾರ್ಲ್ಸ್ ಹಾಬೌಸ್ ಅಂತ ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಆಪ್ಷನ್. ನೀವು ಅಲ್ಲಿ ನೋಡಿ ಇದಕ್ಕೆ ಹಾಕ್ತೀರಾ ಅಂತ. ಓಕೆ, ಬಟ್ ಇದನ್ನು ಹಾಕಬೇಡಿ. ಲಾರ್ಡ್ ರಿಪ್ಪನ್ ಇವರು ಸ್ಥಳೀಯ ಸರ್ಕಾರದ ಪಿತಾಮಹ ಆ್ಯಕ್ಚುಲಾಗಿ. ಲಾರ್ಡ್ ಮೇಯೋನ ಅಥವಾ ಲಾರ್ಡ್ ಇರ್ವಿನ? ಓಕೆ, ಯಾವ್ದು ಹೇಳಿ ನೋಡೋಣ. ಯಾರು ಅಂದರೆ ಲಾರ್ಡ್ ಮೇಯೋ. ಓಕೆ, ಈ ಲಾರ್ಡ್ ಮೇಯೋ ಇದಾನಲ್ವಾ, ಈ ಲಾರ್ಡ್ ಮೇಯೋ ಮೊಟ್ಟ ಮೊದಲ ಬಾರಿಗೆ ಇದ್ರೆ ಭಾರತದೊಳಗೆ ಆರ್ಥಿಕ ವಿಕೇಂದ್ರೀಕರಣ ಶಿಫಾರಸು ಮಾಡ್ತಾನೆ. ಯಾವ ಇಸ್ವಿದಲ್ಲಿ ಮಾಡ್ದೆ ಹೇಳಿ ನೋಡೋಣ. ಓಕೆ, ನಾನು ನಿಮಗೆ ಕ್ಲೂ ಕೊಡಲಾ? 1870ಇಂದ 1880ವರೆಗೂ. ಏನು ಗುರು, ಅವನು ಅವಾಗೇ ಇದ್ರೇನೋ ವಯಸ್ಸರ ಇದ್ದಾದ, ನಮಗೂ ಗೊತ್ತದ, ಎಕ್ಸಾಕ್ಟ್ ಡೇಟ್ ಹೇಳು ಅಂತ ಹೇಳ್ತಿದ್ರಾ? ನೀವು ಕಾಮೆಂಟ್ ಮಾಡಿ ನನಗೆ. ಓಕೆ, ಯಾವುದಾದ್ರೂ ಒಂದು ಇಯರ್, ಇನ್ ಬಿಟ್ವೀನ್ ಇಯರ್ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಲಾರ್ಡ್ ಮೇಯೋ. ಯಾವುದು? ಆರ್ಥಿಕ ವಿಕೇಂದ್ರೀಕರಣಕ್ಕೆ ಶಿಫಾರಸು ಮಾಡಿದವನು. ಬಟ್ ಸ್ಥಳೀಯ ಸರ್ಕಾರಕ್ಕೆ, ಸ್ಥಳೀಯ ಆಡಳಿತ ವಿಕೇಂದ್ರೀಕರಣ ಮಾಡಿದವರು ಯಾರು ಅಂದರೆ ಸರ್ ಚಾರ್ಲ್ಸ್ ಹಾಬೌಸ್. ಸರಿನಾ, ಎರಡು ಕನ್ಫ್ಯೂಷನ್ ಆಗಬೇಡಿ, ಎರಡು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಧುನಿಕ ಭಾರತದ ಶಿಲ್ಪಿ ಯಾರು ಅಂತ ಕೇಳಿದ್ದಾರೆ. ಆಧುನಿಕ ಭಾರತದ ಪಂಚಾಯಿತಿಗಳ ಶಿಲ್ಪಿ ಯಾರು? ಓಕೆ, ಯೋಜನಾ ಆಯೋಗಗಳ ಶಿಲ್ಪಿ ಯಾರು? ಜವಾಹರ್ಲಾಲ್ ನೆಹರು. ಸರಿನಾ, ಸೊ ಇಲ್ಲೇನಿದೆ ಅಂದರೆ ಜವಾಹರ್ಲಾಲ್ ನೆಹರು ಅಂತ ಕೊಟ್ಟಿದ್ದಾರೆ. ಜವಾಹರ್ಲಾಲ್ ನೆಹರು ಇಲ್ಲಿಯಾಗಿ ಬರ್ತಾರೆ. ಇದು ಪಂಚಾಯಿತಿ ಅಂತ ಕೇಳಿದ್ದಾನೆ, ಪಂಚಾಯತಿಗೆ ಜವಾಹರ್ಲಾಲ್ ನೆಹರುಗೆ ಏನೂ ಸಂಬಂಧ ಇಲ್ಲ. ಓಕೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರಿಗೆ ಸಂಬಂಧ ಇಲ್ಲ. ಲಾರ್ಡ್ ರಿಪ್ಪನ್ನ, ಬಲವಂತರಾಯ್ ಮೆಹತಾನ. ಆಧುನಿಕ ಭಾರತ ಅಂತ ಕೇಳಿದ್ದಾರೆ, ಬ್ರಿಟಿಷ್ ಭಾರತ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ, ಆಧುನಿಕ ಭಾರತದ ಪಂಚಾಯಿತಿಗಳ ಶಿಲ್ಪಿ ಅಂತ ಕೇಳಿದ್ರೆ ಬಲವಂತರಾಯ್ ಮೆಹ್ತಾ ಅಂತ ಹಾಕಬೇಕು. ಅಕಸ್ಮಾತಾಗಿ ಅಲ್ಲಿ ಬಲವಂತರಾಯ್ ಮೆಹ್ತಾ ಇರಲಿಲ್ಲ, ಬರೀ ಭಾರತದ ಪಂಚಾಯಿತಿಗಳ ಶಿಲ್ಪಿ ಏನಾದರೂ ಇತ್ತು, ಇಲ್ಲ ಸ್ಥಳೀಯ ಆಡಳಿತದ ಶಿಲ್ಪಿ ಅಂತ ಕೊಟ್ಟಿದ್ರು ಅಂದರೆ ಅಲ್ಲಿ ಕಣ್ಣು ಮುಚ್ಕೊಂಡು ಏನೂ ಇಲ್ಲ, ಲಾರ್ಡ್ ರಿಪ್ಪನ್ ಅಂತ ಹಾಕಬೇಕು. ಇಫ್ ಬಲವಂತರಾಯ್ ಮೆಹ್ತಾ ಇರಲಿಲ್ಲ, ಆಧುನಿಕ ಅನ್ನೋ ವರ್ಡ್ ಇರಲಿಲ್ಲ, ಭಾರತ ಅನ್ನೋದಿರಲಿಲ್ಲ, ಪಂಚಾಯಿತಿ ಅನ್ನೋದಿರಲಿಲ್ಲ ಅಂದರೆ. ಓಕೆ, ಕನ್ಫ್ಯೂಷನ್ ಆದ್ರೆ ಆಗಬೇಡಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಜಾರಿಗೆ ಆದ ವರ್ಷ ಅಂತ ಕೊಟ್ಟಿದ್ದಾನೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಗುರು, ಇದು ಕನ್ನಡದಲ್ಲಿರೋದು, ಇದು ಇಂಗ್ಲೀಷಲ್ಲಿರೋದನ್ನ ಕನ್ನಡ ಲಿಪಿದಲ್ಲಿ ಹಾಕಿದೆಯಾ ಅಂತ ಕೇಳಿದ್ರೆ CDP ಅಂತ ಕರಿತೀವಿ ಗೊತ್ತಾ. ಈ CDP ಯಾವಾಗ ಜಾರಿಗೆ ಆಯಿತು ಅಂತ ಕೇಳಿದಾನೆ. ಎಷ್ಟರಲ್ಲಿ? 52ರಲ್ಲ, 56, 58, 50. CDP ಅನ್ನೋದು ನಿಮ್ಗೆ ಗೊತ್ತೇ ಇರುತ್ತೆ. ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಸಮುದಾಯ ಅಭಿವೃದ್ಧಿ ಯೋಜನೆ ಅಲ್ವಾ. ಓಕೆ, ಕನ್ನಡದಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆ. ಅದು ಯಾವಾಗ ಅಂತ ಕೇಳಿದ್ರೆ 1952. ಸರಿನಾ, ಸೊ 1952ರಲ್ಲಿ CDP ಬರ್ತದೆ. 1952ರಲ್ಲಿ CDP ಬರ್ತದೆ. ಓಕೆ, NEP ಅಂತ ಏನೋ ಒಂದು ಇದೆ ಅಲ್ವಾ, ಏನಿದೆ NEP? ಬನ್ನಿ ನೋಡೋಣ. ಅದೇ ಸೆಕೆಂಡ್ ಇನ್ನೊಂದು ಸ್ಲೈಡ್ ಇದೆ. ಏನಂದರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತ ಬರ್ತದೆ. ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಇದು ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ದಾನೆ. 52ರಲ್ಲ, ಇಲ್ಲಿ CDP ಬಂದಿರ್ತದೆ. ಓಕೆ, CDP ಬಂದಿರ್ತದೆ. ಓಕೆ, ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮುದಾಯ ಅಭಿವೃದ್ಧಿ ಅದು ಯೋಜನೆ ಅಲ್ವಾ, ಅದು ಬಂದಿರ್ತದೆ. ಸೊ ನೆಕ್ಸ್ಟ್ 1956ರಲ್ಲಿ ನಮ್ಮ ಕರ್ನಾಟಕ ಇದ್ರೇನೋ ವಿಶಾಲ ಮೈಸೂರು ಕರ್ನಾಟಕ ಆಗ್ತದೆ ಅಷ್ಟೇ. ಸೊ ನೆಕ್ಸ್ಟ್ 1958ರಲ್ಲಿ DRDO ಸ್ಥಾಪನೆ ಆಗ್ತದೆ. ಓಕೆ,
1953ರಲ್ಲಿ ಏನಾಗ್ತದೆ ಅಂದರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಬರ್ತದೆ. ಓಕೆ, ನಿಮ್ಗೆ ಇನ್ನೊಂದು ಗೊತ್ತಾ, ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ಯಾಕೆ ನೇಮಕ ಮಾಡಿದ್ರೆ ಆ್ಯಕ್ಚುಲಾಗಿ? ಓಕೆ, ನೀವೆಲ್ಲ ಓದಿರ್ತೀರ ಏನಂದರೆ ಪಂಚಾಯಿತಿಗಳ ಸಲುವಾಗಿ ಅಂತ, ಸರಿನಾ? ಬಟ್ ಅದು ರಾಂಗ್ ಅಂತ ನಾನು ಹೇಳ್ತಿಲ್ಲ. ಬಟ್ ಎಕ್ಸಾಕ್ಟಾಗಿ ಏನು ಗೊತ್ತಾ, ಈ 1952ರಲ್ಲಿ CDP ಜಾರಿಗೆ ಮಾಡಿರ್ತಾರೆ. ಎಷ್ಟರಲ್ಲಿ? 1952ರಲ್ಲಿ. ಓಕೆ, CDP ಜಾರಿಗೆ ಮಾಡಿರ್ತಾರೆ 52ರಲ್ಲಿ. ಹಾಗೆ 53ರಲ್ಲಿ NEP ಜಾರಿಗೆ ಮಾಡ್ತಾರೆ. NEP ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ, ಕಸ್ತೂರಿ ರಂಗನ್ ಅಲ್ಲ, ಇದು ಯಾವುದು ನ್ಯೂ ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್. ಇವೆರಡೂ ಯಾವುದಕ್ಕೆಂದರೆ ಇವಾಗ ಸ್ಥಳೀಯ ಆಡಳಿತ ಇದಾವಲ್ವಾ, ಅಲ್ಲಿ ಸ್ಥಳೀಯ ಜನರಿಗೆ ಆ ಸಮುದಾಯಕ್ಕೆ ಎಲ್ಲ ಇದ್ರೇನೋ ಸಿಗಲಿ, ಎಲ್ಲ ಪ್ರೊವೈಡ್ ಆಗಲಿ, ಎಲ್ಲ ಅವಕಾಶಗಳು ಅಂತ, ಹಾಗೆ ಎಲ್ಲ ಇದ್ರೇನೋ ಅಭಿವೃದ್ಧಿ ಆಗಲಿ, ಮೂಲಭೂತ ಸೌಕರ್ಯ ಸಿಗಲಿ ಅಂತಲೇ ಇವು ಸ್ಟಾರ್ಟ್ ಮಾಡಿರ್ತಾರೆ. ಈ ಸ್ಟಾರ್ಟ್ ಮಾಡೋದು ಇವೆಲ್ಲದ್ರ ದೇಶ ತುಂಬ ಎಲ್ಲ ಆಗ್ಯಾವೋ ಇಲ್ವೋ ನೋಡ್ಕೊಂಬರ್ರಿ ಅಣ್ಣದೇರ ಅಂತ ಹೇಳಿಸಿ ಕಳಿಸ್ತಾರೆ ಸೆಂಟ್ರಲ್ ಗೌರ್ಮೆಂಟ್. ಆ್ಯಕ್ಚುಲಿ ಬಲವಂತರಾಯ್ ಮೆಹ್ತಾ ಸಮಿತಿನ ಪಂಚಾಯಿತಿ ನೀವು ಮಾಡ್ರಪ್ಪ ಅಂತ ಹೇಳಿಸಿ ಕಳಿಸೋದಿಲ್ಲ ಅವರು. ಓಕೆ, ಪಂಚಾಯಿತಿ ನೀವು ಇದ್ರೇನೋ ಹೋಗಿ ಕಟ್ಟಿ ಬರ್ರಿ, ಒಂದು ನೀ ಕಟ್ಟಿ ಬಾ ಅಂತಾರೆ, ಹೇಳು ನಾವು ಕಟ್ತೀವಿ ಅಂತ ಹೇಳಿ ಅದು ಕಳಿಸೋದಿಲ್ಲ. ಆ್ಯಕ್ಚುಲ್ ಮೇನ್ ಕಾನ್ಸೆಪ್ಟ್ ಏನು ಅಂದರೆ, ಅವರು ಪಂಚಾಯತಿಗೆ ಏನೋ ನೇಮಕ ಆಗಿದ್ದಾರೆ. ಓಕೆ, ಬಟ್ ಅವರು ನ್ಯಾಷನಲ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಮತ್ತು CDP ಇವು ಹೇಗೆ ಜಾರಿಯಾಗಿದ್ದಾವೆ, ಈ ಜಾರಿ ಇವು ಆಗಿದ್ದಾವೆ, ಇವಕ್ಕಿಂತ ನಾವು ಅಪ್ಗ್ರೇಡ್ ಏನು ಮಾಡಬಹುದು ಅಂತ ಅನ್ನೋದಕ್ಕೆ, ಅದರದ್ದು ರಿಸರ್ಚ್ ಮಾಡೋದಕ್ಕೆ, ಅದಕ್ಕೇನೋ ತಿಳ್ಕೊಂಡು ಬರೋಕ್ಕೆ ಸಮಿತಿನ ನೇಮಕ ಮಾಡ್ತಾರೆ. ಯಾವುದು? ಬಲವಂತರಾಯ್ ಮೆಹ್ತಾ ಸಮಿತಿನ. ಎಷ್ಟರಲ್ಲಿ? 1957ರಲ್ಲಿ. ಸರಿಯಾ? ಇದು ನೆನ್ಪಿಟ್ಕೊಳ್ಳಿ, ನೀವು ಕನ್ಫ್ಯೂಷನ್ ಆಗಬೇಡಿ, ಸರಿನಾ? ಪಂಚಾಯಿತಿ ಅಷ್ಟೇ ಅಂತ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ಬಟ್ ಅದ್ರ ಜೊತೆ ಇದನ್ನು ಕೂಡ, ಇದ್ರ ಬಗ್ಗೆ ಇದ್ರೇನೋ ರಿಸರ್ಚ್ ಮಾಡಿರಿ ನೀವು, ಏನೇನಾಗೈತಿ, ಹಿಂಗೆ ನಡೆದದ ಅಂತೇಳಿ ಕೇಳ್ಕೊಂಬರೋಕ್ಕೆ ಕಳಿಸಿರ್ತಾರೆ ಅವರಿಗೆ, ಸರಿನಾ? ಯಾವ ಬುಕ್ಕಲ್ಲಿ ಇಲ್ಲ ಅಂತ ಹೇಳಬೇಡಿ, ಕೆಲವೊಂದು ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಕೆಲವೊಂದು ಬುಕ್ಕಲ್ಲಿ ಯಾಕೆ ಜಾಸ್ತಿ ಬುಕ್ಕಲ್ಲಿ ಇರ್ತದೆ ಇದು. ಓಕೆ, ಮಾಹಿತಿ ಇರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಬಲವಂತರಾಯ್ ಮೆಹ್ತಾ ಅವರ ಹುಟ್ಟಿದ ದಿನದಂದು ಪಂಚಾಯತ್ ರಾಜ್ಯ ದಿನ ಆಚರಿಸಿಕೊಳ್ಳುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಎಲ್ಲ ರಾಜ್ಯದಲ್ಲಿ ನೀವು ಏನಂತ ಆಚರಿಸ್ತೀರಾ ಪಂಚಾಯತ್ ರಾಜ್ಯ ದಿನವನ್ನು? ಯಾವ ದಿನ ಆಚರಿಸ್ತೀರಾ? ಏಪ್ರಿಲ್ 24 ಆಚರಿಸ್ತೀರಾ. ಬಟ್ ಒಂದು ರಾಜ್ಯದಲ್ಲಿ ಇದ್ರೇನು ಏಪ್ರಿಲ್ 24 ಆಚರಿಸ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಇನ್ನೊಂದು ದಿನ ಅಂತೂ ಆಚರಿಸ್ತಾರೆ. ಯಾವ ದಿನ ಅಂತ ಡೌಟ್ ಬರ್ತಿದೆಯಾ? ಫೆಬ್ರವರಿ 19. ಫೆಬ್ರವರಿ 19ನ ಆ ರಾಜ್ಯದಲ್ಲಿ ಪಂಚಾಯತ್ ರಾಜ್ ದಿನ ಅಂತ ಆಚರಿಸ್ತಾರೆ. ಯಾವ ರಾಜ್ಯದಲ್ಲಿ ಹೇಳಿ ನೋಡೋಣ? ಡೇಟ್ ಹೇಳಿದೆ ನಾನು, ಏನಂತ ಹೇಳಿದೆ? ಫೆಬ್ರವರಿ 19 ಅಂತ ಹೇಳಿದೆ. ಓಕೆ, ಫೆಬ್ರವರಿ 19 ಅಂತ ಹೇಳಿದೆ. ಇವಾಗ ಹೇಳಿ, ಫೆಬ್ರವರಿ 14 ಅದು ವ್ಯಾಲೆಂಟೈನ್ಸ್ ಡೇ. ಬಟ್ ಭಾರತಕ್ಕೆ ಕಪ್ಪು ದಿನ ಅದು ಆ್ಯಕ್ಚುಲಾಗಿ. ಓಕೆ, ಪುಲ್ವಾಮಾ ಅಟ್ಯಾಕ್ ಆಗ್ತದಲ್ಲ, ಅದು ಭಾರತೀಯ ಕಪ್ಪು ದಿನ ಅದು ಆ್ಯಕ್ಚುಲಾಗಿ. ಆ ದಿನನಾ? ಆ ದಿನ ಅಲ್ಲ, ಆ ದಿನ ಮತ್ತೆ ರಿಟರ್ನ್ ಹೋಗಿ ಹೊಡೆದು ಬಂದ್ವಿ ಅಲ್ವಾ ಅವರಿಗೆ, ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದು ಬಂದ್ವಿ ಅಲ್ಲಿ. ಬಟ್ ಅದು ಅಲ್ಲ, 1919. ಇದು ಯಾವುದು? ಫೆಬ್ರವರಿ 19. ಫೆಬ್ರವರಿ 19 ಏನು ರಿಲೇಟೆಡ್ ಇದೆ ಅಂದರೆ, ಪಂಚಾಯತ್ ರಾಜ್ ದಿನನ ಆಚರಿಸ್ಕೊಳ್ತೀವಿ, ಸರಿನಾ? ಆಚರಿಸ್ಕೊಳ್ತೀವಲ್ಲ, ಆಚರಿಸ್ತಾರೆ. ಯಾವ ರಾಜ್ಯದಲ್ಲಿ? ನಮ್ಮ ನೆರೆಯ ರಾಜ್ಯ ಯಾವುದಿದೆ? ನಮ್ಮ ನೆರೆಯ ರಾಜ್ಯ ಆಂಧ್ರ ಇದೆ, ಕೇರಳ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕೇರಳ. ಎಷ್ಟನೇ ಡೇಟಿಗೆ ಅಂದರೆ ಫೆಬ್ರವರಿ 19ಕ್ಕೆ. ಓಕೆ, ಫೆಬ್ರವರಿ 19ಕ್ಕೆ ಬಲವಂತರಾಯ್ ಮೆಹ್ತಾ ಇದ್ದಾರಲ್ಲ, ಅವ್ರು ಹುಟ್ಟಿದ ದಿನದಿಂದ ಪಂಚಾಯತ್ ರಾಜ್ಯನ ಆಚರಿಸ್ತಾರೆ. ಯಾಕೆ ಅವ್ರು ಕೇರಳದವ್ರು ಇದ್ರಾ, ಕರ್ನಾಟಕದವ್ರು ಇದ್ರಾ, ಇಲ್ಲಾಂದ್ರೆ ರಾಜಸ್ಥಾನದವ್ರು ಇದ್ರಾ? ಕಮೆಂಟ್ ಮಾಡಿ ನೋಡೋಣ, ಹೇಳ್ತೀರಾ ಇದಕ್ಕಂತೂ ನೀವು ಸಿಂಪಲಾಗಿ. ಓಕೆ, ಸೊ ಇಲ್ಲಿವರೆಗೂ ಇಷ್ಟು ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು. ಸೊ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು, ಹಾಗೆ ಇದಕ್ಕೆ ಏನು ಪೂರಕ ಮಾಹಿತಿ ಹೇಳಿದ್ದೆ ಅಲ್ವಾ, ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಇದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂಥ ಕೊನೆಯ ವಿಡಿಯೋ ಆಗಿರ್ತದೆ, ಸರಿನಾ? ಸೊ ಮುಂದೆ ಕಂಪ್ಯೂಟರ್ದು ಕ್ವಶನ್ಸ್ ತರ್ತೀನಿ, ಒಂದು 100 ಕ್ವಶನ್ಸ್ ತರ್ತೀನಿ ಇಂಪಾರ್ಟೆಂಟ್ ಇರೋದು. ಸೊ ಅದು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಡಿಯೋ ಇಲ್ಲಿವರೆಗೂ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.